ನಮಸ್ಕಾರ ವೀಕ್ಷಕರೇ. ಅದು ನವೆಂಬರ್ 8, 2016. ಅವತ್ತು ಜನ ತಮ್ಮ ಕಚೇರಿ ಕಾರ್ಯಗಳನ್ನ ಪೂರ್ಣಗೊಳಿಸಿ ಮನೆಗೆ ತೆರಳುತ್ತಾ ಇದ್ರು. ಅಂದು ರಾತ್ರಿ 8:15 ಸುಮಾರಿಗೆ ಪ್ರಧಾನಿ ನರೇಂದ್ರ ಮೋದಿ ಅವರು ದೇಶದಲ್ಲಿ ಚಲಾವಣೆಯಲ್ಲಿದ್ದಂತಹ 500 ಹಾಗೂ 1000 ರೂಪಾಯಿಯ ಮುಖಬೆಲೆಯ ನೋಟುಗಳನ್ನ ಅಮಾನ್ಯಗೊಳಿಸಿದ್ದರು. ದೀಪಾವಳಿಯ ಸಂದರ್ಭದಲ್ಲಿ ನಡೆದ ಪ್ರಧಾನಿ ಮೋದಿ ಅವರ ಈ ನಿರ್ಧಾರ ಇಡೀ ಜಗತ್ತನ್ನ ಬೆಚ್ಚಿ ಬೀಳುವಂತೆ ಮಾಡಿತ್ತು. 500 ಮತ್ತು 1000 ರೂಪಾಯಿ ನೋಟುಗಳನ್ನ ಇಟ್ಟುಕೊಂಡಿದ್ದಂತಹ ಜನ ಈ ನೋಟಿಗೆ ಇನ್ನು ಮೇಲೆ ಬೆಲೆ ಇಲ್ಲ ಎಂದಾಕ್ಷಣ ಅವರ ಎದೆ ಬಡಿತ ಹೆಚ್ಚಾಗ್ತಾ ಹೋಗಿತ್ತು. ಹಣ ಬದಲಾವಣೆ ಮಾಡಿಕೊಳ್ಳುವಂತಹ ಸಂದರ್ಭದಲ್ಲಿ ಸಾಕಷ್ಟು ಜನ ಸರತಿ ಸಾಲಿನಲ್ಲಿ ನಿಲ್ಲಲಾಗದೆ ಊಟವಿಲ್ಲದೆ ಸಾವನ್ನಪ್ಪಿರುವಂತಹ ಘಟನೆಗಳು ಕೂಡ ನಡೆದಿದ್ದವು. ವಯಸ್ಸಾದವರು ಸರತಿ ಸಾಲಿನಲ್ಲಿ ನಿಲ್ಲಲಾಗದೆ ನಿತ್ರಾಣಗೊಂಡಿದ್ದರು. ಒಂದರ್ಥದಲ್ಲಿ ನೋಟು ಅಮಾನ್ಯೀಕರಣ ಬಡವರನ್ನ ಮತ್ತು ಸಾರ್ವಜನಿಕರನ್ನ ಹಿಂಡಿ ಹಿಪ್ಪೆ ಮಾಡಿತ್ತು. ಇಷ್ಟಾದರೂ ಕೂಡ ಮೋದಿ ಸರ್ಕಾರ ತನ್ನ ನಿಲುವನ್ನ ಸಮರ್ಥಿಸಿಕೊಳ್ತಾ ಬರ್ತಾ ಇತ್ತು. ಹಾಗಾದ್ರೆ ನೋಟ್ ಬ್ಯಾನ್ ಮಾಡುವಾಗ ಹೇಳಿದ್ದಂತಹ ಗುರಿಯನ್ನ ಈಗ ಮುಟ್ಟಲಾಗಿದೆಯಾ? ನೋಟ್ ಬ್ಯಾನ್ ಮಾಡದೆ ಭಾರತಕ್ಕೆ ಬೇರೆ ದಾರಿ ಇರ್ಲಿಲ್ವೇ? ನೋಟ್ ಬ್ಯಾನ್ಗೆ ಈಗ 5 ವರ್ಷವಾಗಿದೆ. ಹಾಗಾದ್ರೆ ನೋಟ್ ಬ್ಯಾನ್ ನಿಂದ ಸಾಧಿಸಿದ್ದಾದರೂ ಏನು? ಇದು ಈ ಹೊತ್ತಿನ ಪ್ರೈಮ್ ಸ್ಟೋರಿ. ನಾನು ಗುರುರಾಜ್ ದೇಸಾಯಿ. ಒಟ್ಟಿಗೆ ಆರ್ಥಿಕ ತಜ್ಞರಾಗಿರುವಂತಹ ಎಂ ಚಂದ್ರ ಪೂಜಾರಿ ಅವರಿದ್ದಾರೆ. ಸರ್, ಕಾರ್ಯಕ್ರಮಕ್ಕೆ ಸ್ವಾಗತ. ನಮಸ್ಕಾರ. ಬ್ಯಾಂಕ್ ಎಂಪ್ಲಾಯೀಸ್ ಫೆಡರೇಷನ್ ಆಫ್ ಇಂಡಿಯಾದ ಕರ್ನಾಟಕ ಘಟಕದ ಜಂಟಿ ಕಾರ್ಯದರ್ಶಿ ಆಗಿರುವಂತಹ ನಾಗರಾಜ್ ಶಾನ್ಭೋಗ್ ಅವರಿದ್ದಾರೆ. ನಾಗರಾಜ್ ಶಾನ್ಭೋಗ್ ಅವರೇ, ಕಾರ್ಯಕ್ರಮಕ್ಕೆ ಸ್ವಾಗತ. ನಮಸ್ಕಾರ. ನಾನು ಚರ್ಚೆಯನ್ನ ಚಂದ್ರ ಪೂಜಾರಿ ಅವರಿಂದಾನೇ ಆರಂಭ ಮಾಡ್ತೇನೆ. ಸರ್, ನೋಟು ಅಮಾನ್ಯೀಕರಣಕ್ಕೆ 5 ವರ್ಷ ಆಗಿದೆ. ಈ ಸಂದರ್ಭದಲ್ಲಿ ನಿಮ್ಮ ಮೊದಲ ಪ್ರತಿಕ್ರಿಯೆ ಏನು ಸರ್? ಒಂದು ಬಾರಿ ಮುಖ್ಯ, ಇಡೀ ನಮ್ಮ ದೇಶದ ಅರ್ಥವ್ಯವಸ್ಥೆಯನ್ನು ಹಳಿ ತಪ್ಪಿಸಿದ ಒಂದು ಕ್ರಮ ಇದು. ನನ್ನ ಮೊದಲ ಪ್ರತಿಕ್ರಿಯೆ. ಎರಡನೇದ್ದು, ಇಡೀ ನಮ್ಮ GDPಯ ಕುಸಿತಕ್ಕೆ ನಾಂದಿ ಹಾಡಿದ ಕ್ರಮ ಇದು. ಯಾಕೆಂತ ಹೇಳಿದ್ರೆ 2016ರಲ್ಲಿ ನಮ್ಮ GDP 8.226 ಇತ್ತು. ನೋಟ್ ಬ್ಯಾನ್ ಆದ ನಂತರ ಅದು 1.1 1% ಕುಸಿತ ಕಂಡಿದೆ. ನಂತರ GST, ನಂತರ ಸ್ಲೋ ಡೌನು, ನಂತರ ಕೊರೋನಾ ಹೊತ್ತಿಗೆ ಬರುವತ್ತೆ ಕನಿಷ್ಠ 5 ವರ್ಷದಲ್ಲಿ -24 ಫಸ್ಟ್ ಕ್ವಾರ್ಟರ್ ಆಫ್ 2020 ಮತ್ತೆ 2020-21ರಲ್ಲಿ ಅದು -7.5ಕ್ಕೆ ಕುಸಿದಿದೆ. ಸೊ ಹಾಗಾಗಿ ಇಡೀ GDP ಕುಸಿತಕ್ಕೆ ಒಂದು ನಾಂದಿ ಹಾಡಿದ ಒಂದು ಕ್ರಮ ಅಂತ ಇದ್ರೆ ಅದು ನೋಟ್ ಬ್ಯಾನ್. ಅಂದು ಮೂರನೇದ್ದು ಏನು ಅಂತ ಹೇಳಿದ್ರೆ ವೆರಿ ಇಂಪಾರ್ಟೆಂಟ್. 70% ನಮ್ಮ ತಳಸ್ಥಳದ ಜನರ ಬದುಕಿನ ಆಧಾರ ಸ್ತಂಭಗಳನ್ನೇ ಬುಡಮೇಲು ಮಾಡಿದ ಒಂದು ಕ್ರಮ. ಅಂದ್ರೆ 70% ನಮ್ಮ ತಳಸ್ಥಳ ಜನರು ಅವರ ಉದ್ಯೋಗ ಎಲ್ಲವೂ ಅಸಂಘಟಿತ ವಲಯದ ಮೇಲೆ ಅವಲಂಬಿತವಾಗಿತ್ತು. ಅಂತ ಅಸಂಘಟಿತ ವಲಯಕ್ಕೆ ಪುನಶ್ಚೇತನಗೊಳ್ಳಲು ಸಾಧ್ಯವಿಲ್ಲದ ಹೊಡೆತ ನೀಡಿದ ಒಂದು ಕ್ರಮ ಇದ್ದರೆ ಮತ್ತೆ ಬಂದಿದೆ ಸರದಿಯಲ್ಲಿ. ಬಟ್ ಮೊದಲ ಕ್ರಮ ನೋಟ್ ಬ್ಯಾನ್. ಇದು ನಾನು ನೋಡಿದ್ದು. ಮತ್ತೆ ಕೊನೆಯದಾಗಿ ಇವತ್ತು ಕೂಡ ಎಲ್ಲವನ್ನೂ ಆಚರಣೆ ಮೂಲಕ ವಿಜೃಂಭಿಸುವ ಬಿಜೆಪಿ ಸರ್ಕಾರ ನೋಟ್ ಬ್ಯಾನ್ ಅನ್ನು ಒಂದು ದೊಡ್ಡ ಯಶಸ್ಸು ಅಂತ ವಿಜೃಂಭಿಸ್ತಾ ಇಲ್ಲ. ಮತ್ತೆ ಎಲ್ಲವೂ ಕೂಡ ಅದರ ಬಗ್ಗೆ ಮಾತಾಡ್ತಾ ಇಲ್ಲ ಅಂತ ಹೇಳಿದ್ರೆ ಅವರು ಕೂಡ ಇದೊಂದು ಸೋತ ಕ್ರಮ ಅಂತ ಹೇಳಿದನ್ನು ಒಪ್ಪಿಕೊಂಡಿದ್ದಾರೆ. ಇದಿಷ್ಟು ನನ್ನ ಪ್ರತಿಕ್ರಿಯೆಗಳು ಗುರುರಾಜ್. ಓಕೆ, ನಾಗರಾಜ್ ಶಾನ್ಭೋಗ್ ಅವರೇ, ಸರ್ಕಾರ ಡಿಮಾನಿಟೈಸೇಷನ್ ಮಾಡಬೇಕು ಎನ್ನುವಂತಹ ನಿರ್ಧಾರವನ್ನ ಯಾಕೆ ತೆಗೆದುಕೊಳ್ತು? ನೋಡಿ, ಮೊದಲನೇದಾಗಿ ಏನಂದ್ರೆ, ನೋಟು ಅಮಾನ್ಯೀಕರಣಗೊಂಡ 5ನೇ ವರ್ಷದ ಸಂದರ್ಭದಲ್ಲಿ ಸರ್ಕಾರ ಆ ಒಂದು ನಿರ್ಧಾರವನ್ನ ಆಲ್ ಆಫ್ ಎ ಸಡನ್ ತಗೊಂಡಿದ್ದು ಅಂತ ನಾವು ತಿಳ್ಕೊಳ್ಳೋದು ಸರಿಯಲ್ಲ. ಇದಕ್ಕೆ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಹಣಕಾಸು ಬಂಡವಾಳದ ಒತ್ತಾಯನೂ ಇತ್ತು ಎನ್ನುವಂತ ಅಂಶನ ನಾವು ಇಲ್ಲಿ ಮರೆತು ಬಿಡಬಾರ್ದು. ಆದ್ರೆ ಜನಸಾಮಾನ್ಯರ ನಡುವೆ, ಅಂದ್ರೆ ಈ ದೇಶದ ಬಹುಪಾಲು ದುಡಿಯೋ ಜನ ಮತ್ತೆ ಜನಸಾಮಾನ್ಯರ ನಡುವೆ ಏನಿತ್ತಂದ್ರೆ, ಅವಾಗ
ಈ ಉದ್ದೇಶ ಏನ್ ಹೇಳಲಾಗಿತ್ತು, ಮುಖ್ಯವಾದ ಉದ್ದೇಶ ಏನು ಅವ್ರು ಹೇಳಿರುವಂತದ್ದು? ಒಂದು, ಕಪ್ಪು ಹಣದ ನಾಶ. ಎರಡನೇದು, ನಿಮಗೆ ಟೆರರಿಸ್ಟ್ ಫಂಡಿಂಗ್ ಅನ್ನ ನಿಲ್ಸ್ಲಿಕ್ಕೆ ಆಗ್ತದೆ. ಆಮೇಲೆ ಕೌಂಟರ್ ಫಿಟ್ ನೋಟ್ ಅಂತ. ಈ ನಂತರದ ಎರಡು ಉದ್ದೇಶಗಳೇ ಅಲ್ಲ ಎನ್ನುವುದು ಯಾರ ಮೇಲ್ನೋಟಕ್ಕೆ ಗೊತ್ತಾಗುತ್ತೆ. ಯಾಕಂದ್ರೆ ಕೌಂಟರ್ ಫಿಟ್ ನೋಟು ಎಷ್ಟು ಪರ್ಸೆಂಟೇಜ್ ಇತ್ತು ಅನ್ನೋದನ್ನ ಈಗಾಗಲೇ ಆರ್ಥಿಕ ತಜ್ಞರು, ರಿಸರ್ವ್ ಬ್ಯಾಂಕು ಹೇಳಿದೆ. ಅದನ್ನು ನಾಶಪಡಿಸ್ಲಿಕ್ಕೆ 86% ಕರೆನ್ಸಿಯನ್ನ ಅಮಾನ್ಯೀಕರಣ ಮಾಡಬೇಕಾದ ಅಗತ್ಯನೇ ಇರಲಿಲ್ಲ. ಇನ್ನು ಈಗ ಕಪ್ಪು ಹಣದ ಉದ್ದೇಶಕ್ಕೆ ಬರೋಣ. ಅವ್ರು ಹೇಳಿದ ಉದ್ದೇಶ ಇದು ಮೇನ್ ಉದ್ದೇಶ ಅಂದಾಗ, ಜನಸಾಮಾನ್ಯರ ತಲೆಯಲ್ಲಿ ಮತ್ತೆ ಕಪ್ಪು ಹಣದ ಗ್ರಹಿಕೆ ಏನಿದೆ, ಕೆಲವು ಕಪ್ಪು ಹಣ ಅಂದ್ರೆ ಯಾವುದು ಟ್ಯಾಕ್ಸ್ ಅನ್ನ ಅವಾಯ್ಡ್ ಮಾಡಿದಂತ ಟ್ರಾನ್ಸಾಕ್ಷನ್ಗಳಿಂದ ಬಂದಂತ ನಗದು ಹಣನ ಎಲ್ಲೋ ರೂಮ್ಗಳಲ್ಲಿ, ಟ್ರಂಕ್ಗಳಲ್ಲಿ ಅಥವಾ ಯಾವುದೋ ಒಂದು ಟ್ರೆಜರಿ ಮಾಡಿ ಆ ಹಣನ ಹಾಗೇನೆ ಕರೆನ್ಸಿಯನ್ನ ಇಡ್ತಾರೆ ಎನ್ನುವಂತ ಕಾನ್ಸೆಪ್ಟೇ ಸುಳ್ಳು. ಬ್ಲ್ಯಾಕ್ ಮನಿ ಕಾನ್ಸೆಪ್ಟ್ ಅದು ಅಲ್ವೇ ಅಲ್ಲ. ಬ್ಲ್ಯಾಕ್ ಮನಿ ನೋಡಿ, ಹೆಚ್ಚಿನ ಟ್ರಾನ್ಸಾಕ್ಷನ್ಗಳು ಟ್ಯಾಕ್ಸ್ ಅಲ್ಲಿ ನಡೀತವೆ, ಟ್ಯಾಕ್ಸ್ ಅಲ್ದ ಟ್ರಾನ್ಸಾಕ್ಷನ್ ನಡೀತವೆ. ಆದ್ರೆ ಆ ಹಣನ ಯಾರು ಅಲ್ಲಿ ಬಚ್ಚಿಡಲ್ಲ. ಮೂಲ ಉದ್ದೇಶನೇ ರಾಂಗ್ ಇರುವಾಗ ಇದನ್ನ ನಾವು ನಾಶಪಡಿಸ್ತೇವೆ ಅನ್ನೋದು ಸುಳ್ಳು ಅಂತ ಆಗಿದೆ ಅನ್ನೋದನ್ನ ಈಗ ಪ್ರೊಫೆಸರ್ ಹೇಳಿದ್ರು, ಅದನ್ನ ನೀಟಾಗಿ ಹೇಳಿದ್ರು. ಇಲ್ಲಿ ಮುಖ್ಯವಾಗಿ ಏನಂತಂದ್ರೆ, ಇದರ ಹಿನ್ನೆಲೆ ಏನಿತ್ತು? ನಮ್ಮ GDPಗೆ ಕಾಂಟ್ರಿಬ್ಯೂಟ್ ಮಾಡುವಂತಹ ಅಸಾಂಪ್ರದಾಯಿಕ ವಲಯ ಏನಿದೆ, ಇನ್ಫಾರ್ಮಲ್ ಸೆಕ್ಟರ್ ಅಂತ ಏನಿದೆ, ಅದರ ಮೇಲೆ ಅತಿ ದೊಡ್ಡ ಆಘಾತನ ಕೊಟ್ಟಿದ್ದೆ ಅಂತ ಹೇಳಿ ಈಗಲೇ ಪ್ರೊಫೆಸರ್ ಹೇಳಿದ್ರು. ಈ ಆಘಾತನ ಕೊಡುವಂತಹ ಮೂಲ ಉದ್ದೇಶನೇ ಈ ಡಿಮಾನಿಟೈಸೇಷನ್ ಹೊಂದಿತ್ತು ಎನ್ನುವಂಥದ್ದನ್ನ ನಾವು ಒಂದು ಸೈದ್ಧಾಂತಿಕವಾಗಿ ನೋಡುವಾಗ ಕಂಡು ಬರ್ತದೆ. ಯಾಕೆಂತಂದ್ರೆ ಅಂತಾರಾಷ್ಟ್ರೀಯ ಹಣಕಾಸು ಬಂಡವಾಳಕ್ಕೆ ಇಲ್ಲಿ ಭಾರತದ ಒಂದು ಆರ್ಥಿಕತೆಯಲ್ಲಿ ತಾನು ಪ್ರಬಲವಾಗಿ ಬರಬೇಕಾದ್ರೆ, ಅಫ್ಕೋರ್ಸ್ ನಮ್ಮ ಭಾರತದ ಕಾರ್ಪೊರೇಟ್ಗಳ ಜೊತೆಗೂಡಿ ಬರಬೇಕಾದ್ರೆ ಇನ್ಫಾರ್ಮಲ್ ಸೆಕ್ಟರ್ ಅನ್ನ ನಾಶ ಮಾಡಿಯೇ ಅದು ಬರಬೇಕು. ಅದು ಬರುವುದಕ್ಕೆ ಪ್ರಥಮ ಹೆಜ್ಜೆಯಾಗಿ ಈ ಡಿಮಾನಿಟೈಸೇಷನ್ ಅನ್ನ ಬಳಸಲಾಗಿದೆ. ಆದ್ರೆ ಜನಸಾಮಾನ್ಯರ ನಡುವೆ ಏನೋ ಒಂದು ದೊಡ್ಡ ಇದು ಅಟ್ಯಾಕ್ ಆನ್ ರಿಚ್, ಅಂದ್ರೆ ಶ್ರೀಮಂತರ ಮೇಲೆ ಅಟ್ಯಾಕು, ಈ ದೇಶದಲ್ಲಿ ಇದ್ದಂತಹ ಏನು ಎಲ್ಲ ಇಕಾನಮಿಯನ್ನ ಕ್ಲೀನ್ ಮಾಡ್ತದೆ ಎನ್ನುವಂತ ಮತ್ತೆ ಯಾವುದೋ ಒಂದು ಮಹದುದ್ದೇಶದಿಂದ ಇದನ್ನ ಮಾಡ್ಲಾಗ್ತದೆ ಅನ್ನೋದನ್ನ ಪ್ರಸಾರ ಮಾಡ್ಲಾಯ್ತು. ಅದಕ್ಕೋಸ್ಕರ ತ್ಯಾಗಕ್ಕೂ ರೆಡಿ ಇರಬೇಕು ಎನ್ನುವಂತ ಒಂದು ಅಂಶನ ಪಸರಿಸಲಾಯ್ತು. ಇದ್ರ ಜೊತೆ ದೇಶ ಪ್ರೇಮ, ಆಮೇಲೆ ಟೆರರಿಸ್ಟ್ ಮೇಲೆ ಅಟ್ಯಾಕು, ಇವೆಲ್ಲ ನಂತರ ಸೇರ್ಪಡೆ ಆಯ್ತು. ಆದ್ರೆ ಇದರಲ್ಲಿ ದೊಡ್ಡ ಬೆನಿಫಿಷಿಯರಿ ಮತ್ತೆ ಒತ್ತಡ ಇದ್ದಿದ್ದು ಅಂತಾರಾಷ್ಟ್ರೀಯ ಹಣಕಾಸು ತಂತ್ರಜ್ಞಾನ ಕಾರ್ಪೊರೇಟ್ಗಳು. ಉದಾಹರಣೆಗೆ ವೀಸಾ ಇರ್ಬೋದು, ಅದು ಗೂಗಲ್ ಇರ್ಬೋದು, ಪೇಟಿಎಂ ಇರ್ಬೋದು, ಯಾರೇ ಇರ್ಬೋದು, ಇವತ್ತು ಬಹುದೊಡ್ಡ ಬೆನಿಫಿಷಿಯರಿ ಅವರಾಗಿ ಆ ಮಾರ್ಕೆಟ್ ಅನ್ನ ತಮ್ಮ ವಶಕ್ಕೆ ತೆಗೆದುಕೊಂಡಿದ್ದಾರೆ ಎನ್ನುವಂಥದ್ದನ್ನು ನಾನು ಹೇಳಲಿಕ್ಕೆ ಇಲ್ಲಿ ಬಯಸ್ತೀನಿ. ಹಾಗಾಗಿ ಇದ್ರ ಮೂಲ ಉದ್ದೇಶ ಏನ್ ಹೇಳಿದ್ಯೋ ಅದಾಗಿರ್ಲಿಲ್ಲ. ಇದ್ರ ಮುಖ್ಯ ಉದ್ದೇಶನೇ ಇದಾಗಿತ್ತು ಅಂತ ಐಡಿಯಾಲಜಿಕಲಿ ನಾವು ಹೇಳ್ಬೋದು. ಓಕೆ, ಚಂದ್ರ ಪೂಜಾರಿ ಅವರೇ, ನೋಟು ಅಮಾನ್ಯೀಕರಣವನ್ನ ಮಾಡುವಂತ ಸಂದರ್ಭದೊಳಗಡೆ ಕೇಂದ್ರ ಸರ್ಕಾರ ಏನು ಅದನ್ನ ಸಮರ್ಥನೆಯನ್ನ ಮಾಡ್ಕೊಳ್ತು ಅಂದ್ರೆ, ಅವರು ನೋಟ್ ಬ್ಯಾನ್ ಅನ್ನ ಮಾಡ್ತಾ ಇರೋದಕ್ಕೆ ಕೊಡ್ತಾ ಇದ್ದಂತಹ ಕಾರಣಗಳು ಪ್ರಮುಖವಾಗಿ ಕಪ್ಪು ಹಣವನ್ನ ನಿಯಂತ್ರಣ ಮಾಡ್ಬೇಕು ಎನ್ನುವಂಥದ್ದು, ಭಯೋತ್ಪಾದನೆಯನ್ನ ನಿಯಂತ್ರಣ ಮಾಡ್ಬೇಕು ಎನ್ನುವಂಥದ್ದು, ಮತ್ತೆ ಈ ಕೋಟಾ ನೋಟ್ಗಳ ಚಲಾವಣೆ ಏನಿದೆ ಇದನ್ನ ತಡಿಬೇಕು ಅನ್ನೋ ಕಾರಣಕ್ಕಾಗಿಯೇ ನಾವು ಈ ಡಿಮಾನಿಟೈಸೇಷನ್ ಅನ್ನ ಮಾಡಿದ್ವಿ ಅನ್ನುವಂತ ಹೇಳಿಕೆಗಳನ್ನ ಅವ್ರು ನೀಡಿದ್ರು. ನಿಜವಾಗ್ಲೂ ಅವರ ಉದ್ದೇಶ ಈಡೇರಿದ್ಯಾ? ಕರೆಕ್ಟ್. ಈಗ ಈ 4 ಉದ್ದೇಶಗಳು, ಆ ಉದ್ದೇಶಗಳು ಕೂಡ ದಿನದಿಂದ ದಿನಕ್ಕೆ ಬದಲಾಗ್ತಾ ಇತ್ತು. ಆರಂಭ ಮಾಡಿದ್ದು ಬ್ಲ್ಯಾಕ್ ಮನಿ ನಿರ್ನಾಮ ಮಾಡ್ಲಿಕ್ಕೆ ಹೊರಟದ್ದವರು. ಸೊ ಅದೇ ಈ 4 ಉದ್ದೇಶಗಳು ಕೂಡ ಈಡೇರ್ಲಿಲ್ಲ. ಯಾಕೆ ಈಡೇರ್ಲಿಲ್ಲ ಅಂತ ಹೇಳಿದ್ರೆ, ಅವರ ಅಂಡರ್ಸ್ಟ್ಯಾಂಡಿಂಗ್ ಆಫ್ ಬ್ಲ್ಯಾಕ್ ಮನಿಯೇ ಭಾರಿ ಅಂದ್ರೆ ವೆರಿ ಲಿಮಿಟೆಡ್ ಅಂಡರ್ಸ್ಟ್ಯಾಂಡಿಂಗ್. ಯಾಕೆ ಅಂತ ಹೇಳಿದ್ರೆ, ಕಪ್ಪು ಹಣ, ಬ್ಲ್ಯಾಕ್ ಮನಿ ಬೇರೆ, ಬ್ಲ್ಯಾಕ್ ಎಕಾನಮಿ ಬೇರೆ. ಅಂದ್ರೆ ಬ್ಲ್ಯಾಕ್ ಮನಿ ಈಗ ಟ್ಯಾಕ್ಸ್ ಕಟ್ಟದಿರುವುದು ಅಥವಾ ಟ್ಯಾಕ್ಸ್ ವಂಚನೆ ಮಾಡಿದ್ದು ಅಥವಾ ಸರ್ಕಾರದ ಗಮನಕ್ಕೆ ಬರದ ಆದಾಯವನ್ನು ನಾವು ಬ್ಲ್ಯಾಕ್ ಮನಿ ಅಂತ ಹೇಳೋದು ಸರಳ ವ್ಯಾಖ್ಯಾನ ಇದೆ. ಅದರಲ್ಲಿ 2 ರೀತಿ ಇದೆ. ಒಂದು ಏನು ಅಂತ ಹೇಳಿದ್ರೆ, ಸಣ್ಣ ಪ್ರಮಾಣದಲ್ಲಿ ಪ್ರತಿಯೊಬ್ಬರು ನಾವೆಲ್ಲ ನಮ್ಮ ಇಡೀ ವ್ಯವಹಾರದಲ್ಲಿ ಒಂದು ಸಣ್ಣ ಪ್ರಮಾಣದಲ್ಲಿ ಬ್ಲ್ಯಾಕ್ ಮನಿಯನ್ನು ಜನರೇಟ್ ಮಾಡ್ತಾನೆ ಇರ್ತೇವೆ. ಸಣ್ಣ ಪ್ರಮಾಣದಲ್ಲಿ ಯಾರೋ ಒಬ್ರು ಈಗ ಮನೆ ಪರ್ಚೇಸ್ ಮಾಡಿದವರು 30 ಲಕ್ಷದನ್ನು 40 ಲಕ್ಷಕ್ಕೆ ಮಾರಿದ್ರೆ
ಅವರು ಅದನ್ನು ಅಂಡರ್ ವ್ಯಾಲ್ಯೂ ಮಾಡಿ 35 ಅಂತ ಮಾಡಿದ್ರೆ 5 ಲಕ್ಷ ಬ್ಲ್ಯಾಕ್ ಮನಿ ಜನರೇಟ್ ಆಗ್ತದೆ ಅಲ್ಲಿ. ಸೊ ಅಂಥದ್ದನ್ನು ತುಂಬಾ ಸಣ್ಣ ಪ್ರಮಾಣದಲ್ಲಿ ಮಿಡ್ ಕ್ಲಾಸ್, ಲೋವರ್ ಮಿಡ್ ಕ್ಲಾಸ್ ಎಲ್ಲ ಜನರೇಟ್ ಮಾಡ್ತಾರೆ. ಅದು ಇಡೀ ನಮ್ಮ ಬ್ಲ್ಯಾಕ್ ಮನಿಯಲ್ಲಿ ಒಂದು 5% ಇರ್ಬೋದು. ಬಟ್ ರಿಯಲಿ ಬ್ಲ್ಯಾಕ್ ಮನಿ, ಅಂತ ಬ್ಲ್ಯಾಕ್ ಮನಿಗಳು ಕ್ಯಾಶ್ ಫಾರ್ಮಲ್ಲಿ ಇರ್ತದೆ, ಅದೇನು ದೊಡ್ಡ ಅಸೆಟ್ ಆಗಿ ಕನ್ವರ್ಟ್ ಆಗುದಿಲ್ಲ. ಬಟ್ ನಮ್ಮಲ್ಲಿ ಏನಾಗ್ತದೆ ಅಂತ ಹೇಳಿದ್ರೆ, ದೊಡ್ಡ ಮಟ್ಟಿಗೆ ಬ್ಲ್ಯಾಕ್ ಮನಿ ಜನರೇಟ್ ಮಾಡೋದು ಯಾರು ಅಂತ ಹೇಳಿದ್ರೆ ಕಾರ್ಪೊರೇಟ್ಗಳು. ಅಂಡರ್ ಇನ್ವಾಯ್ಸ್ ಮಾಡೋದು, ಓವರ್ ಇನ್ವಾಯ್ಸ್ ಮಾಡೋದು, ಹವಾಲಾ ಟ್ರಾನ್ಸಾಕ್ಷನ್ಸ್ ಮಾಡೋದು, ಮತ್ತೆ ಇತ್ತೀಚೆಗೆ ಕ್ರಿಪ್ಟೋ ಕರೆನ್ಸಿ ಬಂದಿದೆ, ಅದರ ಮೂಲಕ ಟ್ರಾನ್ಸಾಕ್ಟ್ ಮಾಡೋದು. ಇದೆಲ್ಲವೂ ದೊಡ್ಡ ಮಟ್ಟಿಗೆ ಅಂದ್ರೆ ಕೋಟಿಗಟ್ಟಲೆಯಲ್ಲಿ ಬ್ಲ್ಯಾಕ್ ಮನಿ ಜನರೇಟ್ ಮಾಡ್ತವೆ. ಬಟ್ ಅವರು ಜನರೇಟ್ ಮಾಡೋದು ಉದ್ಯಮಗಳಿರ್ಬೋದು, ರಿಯಲ್ ಎಸ್ಟೇಟ್ ಕಂಪನಿಗಳಿರ್ಬೋದು, ಮೆಡಿಕಲ್ ಇಂಜಿನಿಯರಿಂಗ್ ಕಾಲೇಜ್ಗಳಿರ್ಬೋದು, ಇನ್ಕ್ಲೂಡಿಂಗ್ ನಮ್ಮ ಕೋಟಿಗಟ್ಟಲೆ ದುಡಿಯೋ ದೇವಸ್ಥಾನಗಳಿರ್ಬೋದು. ದೇ ಜನರೇಟ್ ಬ್ಲ್ಯಾಕ್ ಅಸೆಟ್ ಮನಿ, ಮತ್ತೆ ಅದನ್ನು ಅಸೆಟ್ ಆಗಿ ಕನ್ವರ್ಟ್ ಮಾಡ್ತಾರೆ. ಇವರು ಈ ದೊಡ್ಡ ಮಟ್ಟಿಗೆ ಬ್ಲ್ಯಾಕ್ ಮನಿ ಕ್ರಿಯೇಟ್ ಮಾಡೋರು ಯಾರು ಕೂಡ ಅದನ್ನು ಕ್ಯಾಶ್ ಫಾರ್ಮಲ್ಲಿ ಇಟ್ಟುಕೊಳ್ಳೋದಿಲ್ಲ, ಅದನ್ನು ಅಸೆಟ್ ಆಗಿ ಕನ್ವರ್ಟ್ ಮಾಡ್ತಾರೆ. ಕಂಪನಿಗಳಿರ್ಬೋದು, ರಿಯಲ್ ಎಸ್ಟೇಟ್ ಕಂಪನಿಗಳಿರ್ಬೋದು, ಅಥವಾ ಮೆಡಿಕಲ್ ಇಂಜಿನಿಯರಿಂಗ್ ಕಾಲೇಜ್, ಇವರೆಲ್ಲ ಅಸೆಟ್ ಆಗಿ ಕನ್ವರ್ಟ್ ಮಾಡೋದ್ರಿಂದ ಈ ಡಿಮಾನಿಟೈಸೇಷನ್ ವ್ಯಾಪ್ತಿಗೆ ಅವರು ಯಾರು ಬರಲಿಲ್ಲ. ಯಾರಲ್ಲಿ ಕ್ಯಾಶ್ ಇತ್ತ, ಬಡವರು, ಲೋವರ್ ಮಿಡ್ ಕ್ಲಾಸ್ ಅವರಲ್ಲಿ ಸ್ವಲ್ಪ ಕ್ಯಾಶ್ ಇದ್ದದೆಲ್ಲ ಬ್ಯಾಂಕಿಗೆ ಬಂತು. ಅದು ಯಾವುದು ಬ್ಲ್ಯಾಕ್ ಮನಿ ಅಲ್ಲ, 99% ಕೂಡ ಅದು ವೈಟ್ ಮನಿ. ಅದರಲ್ಲಿ ಏನು ದೊಡ್ಡ ಕಡೆಗೂ ಬಂತಲ್ಲ ಅದೆಲ್ಲ ಬ್ಯಾಂಕಿಗೆ. ಸೊ ಹೀಗಾಗಿ ಇಟ್ ಇಸ್ ಎ ಮಿಸರಬಲ್ ಫೇಲ್ಯೂರ್. ಯಾಕೆ ಅಂತ ಹೇಳಿದ್ರೆ, ಸರ್ಕಾರ ಮತ್ತೆ ಅದರ ಥಿಂಕ್ ಟ್ಯಾಂಕ್ ಬ್ಲ್ಯಾಕ್ ಮನಿ ಮತ್ತೆ ಬ್ಲ್ಯಾಕ್ ಎಕಾನಮಿಯ ವ್ಯತ್ಯಾಸ ಮಾಡಲಿಲ್ಲ. ಹಾಗಾಗಿ ಇವತ್ತು ಕೂಡ ಏನಾಗಿದೆ ಅಂತ ಹೇಳಿದ್ರೆ, ನಮ್ಮ ಎಕಾನಮಿಯಲ್ಲಿ 20 to 52, ಸೊ 20ರಿಂದ 40 ಅಥವಾ 50% ವರೆಗೆ ಬ್ಲ್ಯಾಕ್ ಎಕಾನಮಿ ಇದೆ ನಮ್ದು ಇವತ್ತು ಕೂಡ. ಅಂದ್ರೆ ಬ್ಲ್ಯಾಕ್ ಅಸೆಟ್ಸ್, ಬ್ಲ್ಯಾಕ್ ಮನಿ ಕನ್ವರ್ಟೆಡ್ ಇಂಟು ಅಸೆಟ್ಸ್. ಸೊ ಇದೊಂದು ಆ ದೃಷ್ಟಿಯಿಂದ ಅದು ಮಿಸರಬಲ್ ಫೇಲ್ಯೂರ್. ಎರಡನೇದು ಕೌಂಟರ್ಫಿಯೇಟ್ or ಕಳ್ಳ ನೋಟು ಅಂತ ನಾವು ಹೇಳ್ತೇವೆ. ನೋಡಿ, ಎಲ್ಲಿವರೆಗೆ ಕರೆನ್ಸಿ ಇರ್ತದ ಅಲ್ಲಿವರೆಗೆ ಕೌಂಟರ್ಫಿಯೇಟ್ ಇರ್ತದೆ. ಇಟ್ಸ್ ಹೈಲಿ ಇಂಪಾಸಿಬಲ್ ಟು ಸ್ಟಾಪ್ ಇಟ್. ಅಂದ್ರೆ ಸರ್ಕಾರದ ಗಮನಕ್ಕೆ ಬರುವಂತದ್ದು ತುಂಬಾ ಆಕ್ಟಿವಿಟೀಸ್ಗಳು ಇವೆ, ಅದನ್ನು ಕಂಟ್ರೋಲ್ ಮಾಡ್ಲಿಕ್ಕೆ ಸಾಧ್ಯನೇ ಇಲ್ಲ. ಮೂರನೇದ್ದು ಭಯೋತ್ಪಾದನೆ. ಸೊ ಭಯೋತ್ಪಾದನೆಗೆ ಕ್ಯಾಶಿನ ಮೂಲಕವೇ ಅದು ಬ್ಲ್ಯಾಕ್ ಮನಿಯೇ ಸಂದೇಹ ಆಗ್ತದೆ ಅಂತ ಹೇಳೋದು ಭಯಂಕರ ರೆಡಿಕ್ಯುಲಸ್ ಥಿಂಕಿಂಗ್. ಇವತ್ತು ಭಯೋತ್ಪಾದನೆಗೆ ಬೇಕಾದ ಫಂಡಿಂಗ್ ಇದೆ ಅಲ್ವಾ, ಅವರಿಗೆ ಕ್ರಿಪ್ಟೋ ಕರೆನ್ಸಿಯಲ್ಲಿ ಕೋಟಿಗಟ್ಟಲೆ ಟ್ರಾನ್ಸಾಕ್ಟ್ ಮಾಡಬಹುದು. ಅದ್ರ ಜೊತೆಗೆ ಡ್ರಗ್ಸ್ ವ್ಯಾಪಾರ ಮಾಡ್ತಾರೆ ಅವರು, ಅದರ ಜೊತೆಗೆ ಹವಾಲಾ ಟ್ರಾನ್ಸಾಕ್ಷನ್ಸ್ ಇದೆ. ಇವೆಲ್ಲವೂ ದೊಡ್ಡ ಮಟ್ಟಿಗೆ ಫೈನಾನ್ಸ್ ಮಾಡ್ತದೆ. ಅದರಿಂದ ಯಾವುದೋ ಒಂದು ದೇಶದಲ್ಲಿ ನೀವು ಡಿಮಾನಿಟೈಸೇಷನ್ ಮಾಡಿ ನಾವು ಪ್ರಪಂಚ ವ್ಯಾಪ್ತಿ ಒಂದು ಟೆರರಿಸಮ್ ಅನ್ನು ಕಂಟ್ರೋಲ್ ಮಾಡ್ತೇವೆ ಅಂತೇಳಿ, ಟೆರರಿಸಮ್ ಇಸ್ ನಾಟ್ ಇಂಡಿಯಾ ರೂಟೆಡ್, ಇಟ್ ಇಸ್ ಇಂಟರ್ನ್ಯಾಷನಲ್ ಫಿನಾಮಿನನ್ ಅದು. ಸೊ ಅದನ್ನು ಕಂಟ್ರೋಲ್ ಮಾಡ್ತೇವೆ ಅಂತ ಹೇಳಿದ್ರೆ ನಾನ್ ಸೆನ್ಸ್, ಮತ್ತೆ ಒಂದು ಟೆರರಿಸಮ್ನ ತಿಳುವಳಿಕೆ ಇಲ್ಲದೆ ಮಾಡೋ ಒಂದು ವ್ಯಾಖ್ಯಾನ. ಅದ್ರ ಜೊತೆಗೆ ಟೆರರಿಸಮ್ ಇವತ್ತು ಏನಾಗಿದೆ ಅಂತ ಹೇಳಿದ್ರೆ, ನೋಡಿ ನೀವು ಈ ಪೆಟ್ಟಿ ಕ್ರಮಗಳ ಮೂಲಕ ಅದನ್ನು ಕಂಟ್ರೋಲ್ ಮಾಡಲಿಕ್ಕೆ ತಾಲಿಬಾನ್ ಒಂದು ಟೆರರಿಸ್ಟ್ ನೇಷನ್, ಟೆರರಿಸ್ಟ್ ಗುಂಪು ಅಂತ ಹೇಳ್ತಾ ಇದ್ರು. ಇದೇ ಅಮೆರಿಕ 20 ವರ್ಷದಲ್ಲಿ ಅಮೆರಿಕ $1 ಬಿಲಿಯನ್ ಅಲ್ಲಿ ಇನ್ವೆಸ್ಟ್ ಮಾಡಿದೆ, $1 ಬಿಲಿಯನ್ ಇನ್ವೆಸ್ಟ್ ಮಾಡಿದೆ. ಅದರ ಅವ್ರದ್ದೇ ಆರ್ಮಿ ತಂದಿಟ್ರು, ಅವ್ರದ್ದೇ ಸರ್ಕಾರ ರಚನೆ ಮಾಡಿದ್ರು. ಆದ್ರೂ ತಾಲಿಬಾನ್ ಅನ್ನು ಸೋಲಿಸ್ಲಾಗ್ಲಿಲ್ಲ. ಸೋಲಿಸುದು ಬಿಡಿ, ಕಡೆಗೆ ತಾಲಿಬಾನ್ ಹೇಳುವ ಎಲ್ಲಾ ಷರತ್ತುಗಳಿಗೆ ಒಪ್ಪಿಕೊಂಡು ಅಮೆರಿಕ ಅಲ್ಲಿಂದ ಕಾಲು ಕಿತ್ತಿದೆ. ಈಗ ಭಾರತ ಕೂಡ ಅವರನ್ನು ಟೆರರಿಸ್ಟ್ ಅಂತ ಹೇಳಿ ಇವತ್ತು ಎಲ್ಲಾ ಸುತ್ತಮುತ್ತ ದೇಶಗಳನ್ನು ಕರ್ಕೊಂಡು ಹೇಗೆ ಅವರೊಟ್ಟಿಗೆ ವ್ಯವಹಾರ ಮಾಡುದು ಅಂತ ಆಲೋಚನೆ ಮಾಡ್ತಾ ಇದ್ದೇವೆ. ದ ಹೋಲ್ ಡೆಫಿನೇಷನ್ ಆಫ್ ಟೆರರಿಸಮ್, ಒಂದು ಕಾಲದಲ್ಲಿ ಅದೊಂದು ಸಣ್ಣ ಗುಂಪು ಇದು ಮಾಡ್ತಾ, ಇವತ್ತು ಅವರು ಕೂಡ ದೇಶ ಕಟ್ಟುವ ಸ್ಥಿತಿಗೆ ಬಂದಿದ್ದಾರೆ. ಸೊ ದ ಅಂಡರ್ಸ್ಟ್ಯಾಂಡಿಂಗ್ ಟೆರರಿಸಮ್ ಇಸ್ ವೆರಿ ಪೆಟ್ಟಿ ಅಂತ ಅನಿಸ್ತದೆ ನನಗೆ. ಕೊನೆಯ ಒಂದು, ಆದ್ದರಿಂದ ಅದು ಕೂಡ ಮೇಜರ್ ಫೇಲ್ಯೂರ್. ಕೊನೆಯ ಒಂದು ಉದ್ದೇಶ ಇದೆಯಲ್ಲ, ಆನ್ಲೈನ್ ಟ್ರಾನ್ಸಾಕ್ಷನ್ಸ್ ಜಾಸ್ತಿ ಮಾಡೋದು ಅಂತೇಳಿ. ಈಗ ಅವರು ಶಾನ್ಭೋಗ್ ಹೇಳಿದ್ರು ಅದರ ಹಿಂದೆ ಇಂಟರ್ನ್ಯಾಷನಲ್ ಕ್ಯಾಪಿಟಲ್ ರೋಲ್ ಇದೆ, ಇರಲೂಬಹುದು, ಐ ಡೋಂಟ್ ಡಿಸ್ಪ್ಯೂಟ್ ದ್ಯಾಟ್. ಬಟ್ ಅದನ್ನು ಮಾಡುವಾಗ್ಲೂ ಏನು ನೋಡಿ, ಆನ್ಲೈನ್ ಟ್ರಾನ್ಸಾಕ್ಷನ್ಸ್ ಯಾರು ಗೊತ್ತಾ, ನಮ್ಮಲ್ಲಿ ಮಿಡ್ ಕ್ಲಾಸ್ ಮತ್ತೆ ಎಸ್ಪೆಷಲಿ ಕಾರ್ಪೊರೇಟ್ ವರ್ಲ್ಡ್ ಅವರೆಲ್ಲ ಆನ್ಲೈನ್ ಟ್ರಾನ್ಸಾಕ್ಷನ್ಸ್ ಮೊದಲಿಂದ ಮಾಡ್ತಾ ಇದ್ದಾರೆ, ಈಗಲೂ ಮಾಡ್ತಾ ಇದ್ದಾರೆ. ಅದರ ಮಧ್ಯೆ ಕೂಡ ನಮ್ಮ ಆನ್ಲೈನ್ ಎಸ್ಪೆಷಲಿ ಅನಾರ್ಗನೈಸ್ಡ್ ಸೆಕ್ಟರ್ ಇದೆಲ್ಲ, ಸಣ್ಣ ಪಟ್ಟ ವ್ಯಾಪಾರ ಉದ್ದಿಮೆಗಳು, ಹೋಟೆಲ್ ಇರ್ಬೋದು, ಗ್ಯಾರೇಜ್ಗಳಿರ್ಬೋದು, ಇಂಥದ್ದೆಲ್ಲ ಇವರೆಲ್ಲ ಕ್ಯಾಶ್ ಟ್ರಾನ್ಸಾಕ್ಷನ್ಸ್ ಮಾಡುವವರು. ಇವ್ರದ್ದು 90% ಟ್ರಾನ್ಸಾಕ್ಷನ್ಸ್ ಕ್ಯಾಶ್ ಟ್ರಾನ್ಸಾಕ್ಷನ್ಸ್. ಇದು ಹೀಗಿದ್ರೆ 2016ರಲ್ಲಿ ಕ್ಯಾಶ್ ಚಲಾವಣೆಯಲ್ಲಿ ಇದ್ದದ್ದು ಎಷ್ಟು ಅಂತ ಹೇಳಿದ್ರೆ ಇಟ್ಸ್ ಅರೌಂಡ್ 18 ಟ್ರಿಲಿಯನ್ ರುಪೀಸ್, 18 ಟ್ರಿಲಿಯನ್ ರುಪೀಸ್ ಅಷ್ಟು ಕ್ಯಾಶ್ ಚಲಾವಣೆಯಲ್ಲಿತ್ತು. ಅದನ್ನು ಕಡಿಮೆ ಮಾಡಿ ಆನ್ಲೈನ್ ಟ್ರಾನ್ಸಾಕ್ಷನ್ ಹೆಚ್ಚು ಮಾಡ್ಲಿಕ್ಕೆ ಅಂತ ಹೇಳಿ ಇವರು ಡಿಮಾನಿಟೈಸೇಷನ್ ತಂದ್ರು 2010ರಲ್ಲಿ.
ಇವತ್ತು ಕ್ಯಾಶ್ ಟ್ರಾನ್ಸಾಕ್ಷನ್ ಚಲಾವಣೆಯಲ್ಲಿ ಎಷ್ಟಿದೆ ಅಂತ ಹೇಳಿದ್ರೆ 28 ಟ್ರಿಲಿಯನ್ ಕ್ಯಾಶ್ ಚಲಾವಣೆಯಲ್ಲಿದೆ. ಏನು ಸಾಧನೆ ಆಯ್ತು ಇದರಿಂದ? ಸಾಧನೆ ಆಗುದಲ್ಲ, ಜನರಿಗೊಂದು ಹಿಂಸೆ ಆಯ್ತು ಬಿಟ್ರೆ. ಯಾಕೆಂದ್ರೆ ಎಕಾನಮಿ, ನಾನು ಹೇಳಿದ್ರೆ ಬಿಜೆಪಿ ಇಸ್ ಗುಡ್ ಅಟ್ ಪೊಲಿಟಿಸೈಸಿಂಗ್ ಎವ್ರಿಥಿಂಗ್ ಅಂಡ್ ಪೊಲಿಟಿಕಲ್ ಪಾಲಿಟಿಕ್ ಮಾಡಿ ಅಧಿಕಾರಕ್ಕೆ ಬರೋದು ಹೇಗೆ ಅಂತ ಗೊತ್ತಿದೆ. ಬಟ್ ಅಧಿಕಾರವನ್ನು ಬಳಸಿಕೊಂಡು ಒಂದು ಒಳ್ಳೆ ಎಕಾನಮಿ ಮ್ಯಾನೇಜ್ ಮಾಡೋ ಬಗ್ಗೆ ಅವ್ರಿಗೆ ಗೊತ್ತಿಲ್ಲ. ಅವರು 2016ರಿಂದಲೇ ಹಳಿ ತಪ್ಪಿದ್ದಾರೆ ಅವರು, ಹೌ ಟು ಮ್ಯಾನೇಜ್ ಎಕಾನಮಿ ಅಂತ. ಸೊ ಅದರ ಭಾಗವಾಗಿ ಇದೆಲ್ಲ ಬಂದಿದೆ. ಸೊ ನನ್ನ ಪ್ರಕಾರ ಇಟ್ ಇಸ್ ಎ ಮಿಸರೇಬಲ್ ಫೇಲ್ಯೂರ್. ಅಧಿಕಾರಕ್ಕೆ ಅದನ್ನು ತಂದವರಿಗೆ ಖಾಲಿ ಫೇಲ್ಯೂರ್, ಬಟ್ ಜನರಿಗೆ ಅದು ಮಾಡೋ ಹಿಂಸೆ, ಅದರಿಂದ ಆದ ನಷ್ಟಗಳು, ಅದರಿಂದಾಗಿ ಮುಚ್ಚಿದ ಅಂಗಡಿ ಮುಗ್ಗಟ್ಟುಗಳು, ಅದರಿಂದಾಗಿ ಎಷ್ಟು ಜನ ಆತ್ಮಹತ್ಯೆ ಮಾಡಿಕೊಂಡ್ರು, ಎಷ್ಟು ಜನ ಅವರ ಬದುಕು ಕಳ್ಕೊಂಡ್ರು, ಸಾವಿರ ಲಕ್ಷದಲ್ಲಿ ಕಳ್ಕೊಂಡಿದ್ದಾರೆ. ಇದೆಲ್ಲ ಇಸ್ ಎ ಮೇಜರ್ ಫೇಲ್ಯೂರ್, ಒಂದು ಪಾಲಿಸಿ ಫೇಲ್ಯೂರ್. ಎಷ್ಟು ಡಿಸ್ಟ್ರಕ್ಟಿವ್ ಆಗ್ತದೆ ಅಂತ ಹೇಳಿಕ್ಕೆ ಇದೊಂದು ಕ್ಲಾಸಿಕ್ ಎಕ್ಸಾಂಪಲ್, ಡಿಮಾನಿಟೈಸೇಷನ್. ಓಕೆ, ನಾಗರಾಜ್ ಶಾನ್ಭಾಗ್ ಅವರೇ, ನೀವು ಆನ್ಲೈನ್ ಪೇಮೆಂಟಿನ ವಿಚಾರವನ್ನ ಪ್ರಸ್ತಾಪ ಮಾಡ್ತಾ ಇದ್ರಿ. ಚಂದ್ರ ಪೂಜಾರಿ ಅವರು ಕೂಡ ಆ ವಿಷಯವನ್ನ ಹೇಳಿದ್ದಾರೆ. ಈ 5 ವರ್ಷದ ಸಂದರ್ಭದಲ್ಲೂ ಕೂಡ ಇನ್ನೂ ದೇಶದೊಳಗಡೆ ನಗದು ವರ್ಗಾವಣೆಯ ಪ್ರಮಾಣ 60% ಅಂತ ಹೇಳಿ RBI ಹೇಳ್ತಾ ಇದೆ. ಒಪ್ಕೊಳ್ತೀರಾ ಅದನ್ನ? ಖಂಡಿತವಾಗಿ ಹೌದು. ನೋಡಿ, ಇವತ್ತು ಸಹ ಈಗ ಏನಾಗಿದೆ ಅಂತಂದ್ರೆ, ಆವಾಗ ನೋಟ್ ಬ್ಯಾನ್ ಮಾಡುವಾಗ ಇವರು ಹೈ ವ್ಯಾಲ್ಯೂ ನೋಟು ಅಂತ ಹೇಳ್ತಾ ಇದ್ರು, 500, 1,000 ರೂಪಾಯಿ. ಆಕ್ಚುಲಿ ನಿಜವಾಗ್ಲೂ ಇಂಡಿಯನ್ ಇಕಾನಮಿಯಲ್ಲಿ 500 ರೂಪಾಯಿ ಆಗ್ಲಿ 1,000 ರೂಪಾಯಿ ಆಗ್ಲಿ, ಯಾಕಂದ್ರೆ ಇನ್ಫಾರ್ಮಲ್ ಸೆಕ್ಟರೇ ಮೇಯ್ನು, ಕ್ಯಾಶ್ ಎಕಾನಮಿನೇ ಮೇಯ್ನ್ ಆಗಿದ್ದಾಗ ಇವನ್ ಸಣ್ಣ ಪುಟ್ಟವರು ಸಹ 500 ನೋಟಲ್ಲೇ ವ್ಯವಹಾರ ಮಾಡ್ಬೇಕು. 86% ಆ ಕರೆನ್ಸಿ ಇತ್ತು, ಆ 2 ಕರೆನ್ಸಿಗಳು. ಅಂತದಿದ್ದಾಗ ಮತ್ತೆ ಈ ಡಿಜಿಟಲೈಸೇಷನ್ ಮತ್ತೆ ಈ ಗೋಲ್ ಪೋಸ್ಟ್ ಅನ್ನ ಯಾವಾಗ ಇವರು ಹೇಳಿದ್ದಂತಂದ್ರೆ, ಈಗ ಇವ್ರು ಏನು ಆ ಡಾಕ್ಯುಮೆಂಟ್ ಅಲ್ಲಿ ಏನಿದೆ, ಡಿಮಾನಿಟೈಸೇಷನ್ ಡಾಕ್ಯುಮೆಂಟ್ ಅಲ್ಲಿ ಸ್ಪಷ್ಟವಾಗಿ ಹೇಳಿರೋದು ಇವರು ಬ್ಲಾಕ್ ಮನಿ, ಅಟ್ಯಾಕ್ ಆನ್ ಬ್ಲಾಕ್ ಮನಿ, ಆಮೇಲೆ ಆ 2 ಉದ್ದೇಶಗಳು ಯಾವ್ದು ಕೌಂಟರ್ ಫೀಟ್ ಮತ್ತೆ ಇದು ಅದೆಲ್ಲ ಸುಳ್ಳು ಬೇಕಂತಲೇ ಅಂತಿದ್ರು. ಅದು ಯಾವಾಗ ಫೇಲ್ ಆಗ್ಲಿಕ್ಕೆ ಶುರು ಆಯ್ತೋ, ಯಾವಾಗ ಇವರಿಗೆ ಆ ಡಿಮಾನಿಟೈಸೇಷನ್ ಮಾಡಿದಾಗ ಏನ್ ಮಾಡಿದ್ರು ಇವರು 2,000 ನೋಟ್ ಅಂತಂದ್ರು. ಅದು ಇನ್ನೊಂದು ದೊಡ್ಡ ಒಂದು ತಪ್ಪನ್ನ ಮಾಡಿರುವಂತದ್ದು. ನಿಧಾನವಾಗಿ ಏನಾಯ್ತು, ಆ ಫೇಲ್ಯೂರ್ ನ ಮುಚ್ಚಿಡ್ಲಿಕ್ಕೆ ಗೋಲ್ ಪೋಸ್ಟ್ ಚೇಂಜ್ ಮಾಡ್ತಾ ಇಲ್ಲ ನಾವು ಡಿಜಿಟಲೈಸೇಷನ್ ಕಡೆ ನಾವು ಹೋಗೋದಕ್ಕೋಸ್ಕರ ಇದು ಮಾಡ್ತಾ ಇದ್ದೀವಿ ಅಂತ. ಅದಿವತ್ತು ಸಂಪೂರ್ಣವಾಗಿ ಅದು ಸುಳ್ಳಾಗಿದೆ ಅನ್ನೋದು ಕರೆಕ್ಟ್. ಆದ್ರೆ ಇಲ್ಲಿ ಪಾಯಿಂಟ್ ನಾನು ಹೇಳಲಿಕ್ಕೆ ಹೊರಟಿದ್ದೇನಂತಂದ್ರೆ, ಇದ್ರ ನಡುವೆ ಆ ಡಿಜಿಟಲೈಸೇಷನ್ ಇದೆಯಲ್ಲ, ಈ ಮಿಡ್ಲ್ ಕ್ಲಾಸ್ ಆಗ್ಲಿ ಯಾರೇ ಆಗ್ಲಿ, ಈಗ ಇವನ್ನ ನೀವೀಗ ಒಬ್ಬ ತರಕಾರಿ ಅಂಗಡಿಗೆ ಹೋದ್ರು ಅವನು ಇದನ್ನ ಇಟ್ಕೊಂಡಿರ್ತಾನೆ, ಪೇಟಿಎಮ್ದು. ಒಂದು ಆಟೋ ರಿಕ್ಷಾದಲ್ಲಿ ಹೋದ್ರು ಇದು ಇಟ್ಕೊಳ್ತಾರೆ. ಮಿಡ್ಲ್ ಕ್ಲಾಸ್ ಮಾತ್ರ ಅಲ್ಲ, ಈಗ ಎಲ್ಲರೂ ಅದನ್ನ ಒಂದು, ಯಾಕಂದ್ರೆ ಚಿಲ್ಲರೆ ಅಭಾವ ಎಲ್ಲ ಇದ್ದಾಗ ಪೇಟಿಎಂ ಆಗ್ಲಿ, ಗೂಗಲ್ ಪೇ ಆಗ್ಲಿ, ಫೋನ್ ಪೇ ಆಗ್ಲಿ ಎಲ್ಲವನ್ನೂ ಮಾಡ್ಲಿಕ್ಕೆ ಈಗ ಶುರು ಮಾಡಿದೆ. ಅವ್ರಿಗೆ ಒಂದು ದೊಡ್ಡ ಮಾರ್ಕೆಟ್ ಒದಗಿಸಿ ಕೊಟ್ಟಿದ್ದಂತ ಸತ್ಯ. ಆದ್ರೆ ಇದರ ಅರ್ಥ ನಗದು ಇಕಾನಮಿ ಇನ್ನೂ ಹೋಯ್ತಂತಲ್ಲ. ಫೇಲ್ಯೂರ್ ದೃಷ್ಟಿಯಿಂದ ನೋಡಿದಾಗ, ಅವ್ರು ಹೇಳಿದ ಅರ್ಥದಲ್ಲಿ ಫೇಲ್ಯೂರ್ ಅಂದಾಗ ನಗದು ಟ್ರಾನ್ಸಾಕ್ಷನ್ ಇಂದಿಗೂ ಇದ್ದೇ ಇದೆ, ಇರ್ಲೇಬೇಕಾಗತ್ತೆ. ಯಾಕಂದ್ರೆ ನಿಮ್ಗೊಂದು ಎಕ್ಸಾಂಪಲ್ ಹೇಳ್ತೀನಿ. ಒಂದು ಸಿಟಿಯಲ್ಲೇ ಇರ್ಬೋದು ಅಥವಾ ಒಂದು ಹೋಬಳಿಯಲ್ಲಿ ಇರ್ಬೋದು, ಅಲ್ಲಿ ಒಬ್ಬ ಯಾವುದೇ ಒಂದು ಶಾಪ್ ಇಟ್ಕೊಂಡಿರ್ತಾನೆ. ಅವನು ಇದು ರಸಗೊಬ್ಬರದ ಒಂದು ಶಾಪೇ ಇಟ್ಕೊಂಡಿದ್ದವ್ರು. ಅವನ್ದೆಲ್ಲ ಏನು ಒಂದು 50 kg ಚೀಲ ಮಾರೋದು, ಇನ್ನೊಂದು ಇದು ಮಾಡೋದು, ಹಂಗ್ ಮಾಡುವಾಗ ಅವನಿಗೆ ಕ್ಯಾಶ್ ವ್ಯವಹಾರನೇ ಮೇಯ್ನ್ ಆಗುತ್ತೆ. ಅಲ್ಲಿ ಕ್ಯಾಶ್ ಬೇಕೇ ಬೇಕಾಗತ್ತೆ. ಸೊ ಹಾಗಾಗಿ ಇವತ್ತು ಡಿಜಿಟಲೈಸೇಷನ್ಗೆ ಒಂದು ದಾರಿಯನ್ನ ಬಿಟ್ಕೊಡ್ಲಿಕ್ಕೆ ನಮ್ಮ ಫೈನಾನ್ಷಿಯಲ್ ಸೆಕ್ಟರ್ ಅಲ್ಲಿ ದೊಡ್ಡ ರೀತಿಯಿಂದ ಈ ಡಿಮಾನಿಟೈಸೇಷನ್ ಹಿಂದೆ ಒಂದು ಉದ್ದೇಶ ಇತ್ತು ಅನ್ನೋದು ಕರೆಕ್ಟು. ಆದ್ರೆ ಎಟ್ ದಿ ಸೇಮ್ ಟೈಮ್ ಆ ಉದ್ದೇಶ ಈಗ ಸಂಪೂರ್ಣವಾಗಿ ಅವರಿಗೆ ಸಫಲ ಆಗಿದೆ ಅಂತ ನಾನು ಹೇಳೋದಿಲ್ಲ, ನನ್ನ ಆರ್ಗ್ಯುಮೆಂಟು ಅಲ್ಲ. ಓಕೆ, ಚಂದ್ರ ಪೂಜಾರಿ ಸರ್, ಇವರು ಕೂಡ ಅದನ್ನೇ ಹೇಳ್ತಾ ಇದಾರೆ, ನಾಗರಾಜ್ ಶಾನ್ಭಾಗ್ ಅವರು. ಅವ್ರ ಉದ್ದೇಶ ಈಡೇರಲಿಲ್ಲ, ಸಾಕಷ್ಟು ಜನ ಕಷ್ಟ ಅನುಭವಿಸಿದ್ರೆ ಹೊರತಾಗಿ ಅವರ ಧ್ಯೇಯೋದ್ದೇಶಗಳು ಸರಿಯಾಗಿ ಈಡೇರಲಿಲ್ಲ ಅನ್ನುವಂತ ಮಾತನ್ನ ಹೇಳ್ತಾ ಇದ್ದಾರೆ. ಅದು ಜನರಿಗೂ ಕೂಡ ಕಾಣಿಸ್ತಾ ಇದೆ. ಹೌದು, ಏನು ನೋಟ್ ಬ್ಯಾನ್ ಅನ್ನ ಏನ್ ಮಾಡಿದ್ರು ಅದು ಸರಿಯಾಗಿ ವರ್ಕೌಟ್ ಆಗ್ಲಿಲ್ಲ, ಸರಿಯಾದಂತಹ ಕೆಲಸವನ್ನ ಮಾಡ್ಲಿಲ್ಲ ಅನ್ನುವಂಥದ್ದು ಜನರ ಕಣ್ಣಿಗೂ ಕೂಡ ಕಾಣಿಸ್ತಾ ಇದೆ. ಸ್ವತಃ ಅಂತಹ ಪಾಲಿಸಿಯನ್ನ ತಂದಂತಹ ಬಿಜೆಪಿಗೂ ಕೂಡ ಅವರ ಈ ನಿರ್ಧಾರದ ಹಿಂದೆ ಏನೆಲ್ಲ ಅನಾಹುತಗಳಾಗಿದೆ ಅನ್ನುವಂಥದ್ದು ಗೊತ್ತಿದೆ. ಇಷ್ಟಾದಾಗ್ಲೂ ಕೂಡ ಜನರ ಆಕ್ರೋಶ ಯಾಕೆ ಹೆಚ್ಚಾಗ್ಲಿಲ್ಲ ಅನ್ನುವಂಥದ್ದು ಕೂಡ ಇಲ್ಲೊಂದು ಮುಖ್ಯ ಪ್ರಶ್ನೆಯಾಗಿ ಕಾಡ್ತಾ ಇದೆ. ಕಳೆದ 5 ವರ್ಷದ ಅವಧಿಯೊಳಗಡೆ ಆರಂಭದಲ್ಲಿ ಜನ ಆಕ್ರೋಶ ವ್ಯಕ್ತಪಡಿಸಿದ್ರು, ಕೇಂದ್ರ ಸರ್ಕಾರದ ವಿರುದ್ಧ ಪ್ರತಿಭಟನೆ ಮಾಡಿದ್ರು. ನಂತರ ಈ 4 ವರ್ಷದ ಅವಧಿಯೊಳಗಡೆ ಆ ರೀತಿ ಆಕ್ರೋಶ ಕಂಡು ಬರ್ಲಿಲ್ಲ. ಯಾಕೆ ಸರ್ ಆಗಿದ್ರೆ ಆ ರೀತಿ ಆಕ್ರೋಶ ಯಾಕೆ ಕಂಡು ಬರ್ಲಿಲ್ಲ? ನೋಡಿ, ಜನರಿಗೆ
ಸಿಟ್ಟಿರ್ತದೆ, ಆಕ್ರೋಶ ಇರ್ತದೆ. ಬಟ್ ಈಗ ಡಿಮಾನಿಟೈಸೇಷನ್ ಸ್ವಲ್ಪ 5 ವರ್ಷದ ಹಿಂದಿನ ಕತೆ. ಈಗ ಪೆಟ್ರೋಲ್ ಡೀಸೆಲ್ ಮೇಲಿನ ಟ್ಯಾಕ್ಸ್ ನೋಡಿ, 100 ಆಯ್ತು, 114 ಆಯ್ತು ಪೆಟ್ರೋಲ್ ರೇಟು, ಡೀಸೆಲ್ ಕೂಡ ಹತ್ತಿರ ಆಯ್ತು. ಜನರಿಗೆ ತುಂಬಾ ಸಿಟ್ಟಿದೆ, ಅದರ ಬಗ್ಗೆ ಆಕ್ರೋಶ ಇದೆ. ಬಟ್ ಅದನ್ನೆಲ್ಲ ಕನ್ಸಾಲಿಡೇಟ್ ಮಾಡೋದು ಯಾರು ಅಂತ ಹೇಳಿದ್ರೆ ರಾಜಕೀಯ ಪಕ್ಷಗಳು. ಈಗ ನಾನೊಬ್ಬ ಇಂಡಿವಿಜುವಲ್ ಆಗಿ ನನಗೆ ಸಿಟ್ಟಿದೆ, ಹಾಗೆ ಅಂತೇಳಿ ನಾನು ಬೀದಿಗೆ ಹೋಗಿ ದೊಡ್ಡ ಹೋರಾಟ ಮಾಡ್ಲಿಕ್ಕೆ ಆಗುದಿಲ್ಲ. ಸೊ ನಮ್ಮನ್ನು ಮೊಬಿಲೈಸ್ ಮಾಡಿ ಒಂದು ಗುಂಪಾಗಿ ಒಂದು ಶಕ್ತಿಯಾಗಿ ಪರಿವರ್ತನೆ ಮಾಡೋದು ಯಾರು ಅಂತ ಹೇಳಿದ್ರೆ ಪಕ್ಷಗಳು. ಬಟ್ ಅನ್ಫಾರ್ಚುನೇಟ್ಲಿ ಏನಾಗಿದೆ ಅಂತ ಹೇಳಿದ್ರೆ ನಮ್ಮಲ್ಲಿ ವಿರೋಧ ಪಕ್ಷಗಳಿದ್ದಾವಲ್ಲ, ಅವರು ಎಸ್ಪೆಷಲಿ ದೇ ಹ್ಯಾವ್ ಮಿಸರೇಬಲಿ ಫೇಲ್ಡ್ ಟು ಕನ್ಸಾಲಿಡೇಟ್ ಏನು ಅಂತ ಹೇಳಿದ್ರೆ ಈ ಸರ್ಕಾರದ ನೀತಿಗಳ ವಿರುದ್ಧ ಇರುವ ಸಿಟ್ಟನ್ನು ಕನ್ಸಾಲಿಡೇಟ್ ಮಾಡಲಿಕ್ಕೆ ವಿರೋಧ ಪಕ್ಷಗಳು ಮಿಸರೇಬಲಿ ಫೇಲ್ ಆಗಿದೆ. ಇದು ಪೆಟ್ರೋಲ್ ಡೀಸೆಲ್ ಅಲ್ಲಿ ನಮಗೆ ಈಗ ಇತ್ತೀಚಿನ ಉದಾಹರಣೆ ಗೊತ್ತಾಗಿದೆ. ಅದೇ ರೀತಿ ನೋಟ್ ರದ್ದತಿಯಲ್ಲಿ ಕೂಡ. ಬಟ್ ನೋಟ್ ರದ್ದತಿಯಲ್ಲಿ ಇದರ ವಿರೋಧ ಪಕ್ಷಗಳ ಸೋಲಿನ ಜೊತೆಗೆ ಭಾರಿ ಮುಖ್ಯವಾಗಿ ಮತ್ತೊಂದು ಏನಿತ್ತು ಅಂತ ಹೇಳಿದ್ರೆ ಮೀಡಿಯಾದ ರೋಲು ಕೂಡ. ಏನಾಗಿದೆ ಅಂತ ಹೇಳಿದ್ರೆ ಇಡೀ ಆ ನೋಟ್ ರದ್ದತಿಯನ್ನು ಹೇಗೂ ಬಿಜೆಪಿ ಅದನ್ನು ಜಾರಿಗೆ ತಂದ ಸರ್ಕಾರ ಕ್ವೈಟ್ ನ್ಯಾಚುರಲ್, ಅದನ್ನು ಬೇರೆ ಬೇರೆ ರೂಪದಲ್ಲಿ ಸಮರ್ಥಿಸ್ಕೊಳ್ತಾರೆ. ಸೊ ಅವರು ಮಾಡೋ ಹೊತ್ತಿಗೆ ಜನಸಾಮಾನ್ಯರು ಯಾಕೆ ಅದನ್ನು ಸ್ವೀಕರಿಸಿದ್ರು ಅಂತ ಹೇಳಿದ್ರೆ, ಈಗ ಜನಸಾಮಾನ್ಯರು ಆ ATM ಎದುರು ಮೈಲುಗಟ್ಟಲೆ ಕ್ಯೂ ನಿಂತರು ಅವರಿಗೆ ಅದೊಂದು ನೋವು ಅನ್ನಿಸಿಲ್ಲ. ಯಾಕೆ ಅಂತ ಹೇಳಿದ್ರೆ ಅವರೆಲ್ಲ ಒಂದು ಭ್ರಮೆಯಲ್ಲಿದ್ರು, ನಮ್ಮ ಜೊತೆಗೆ ಶ್ರೀಮಂತರು ಕೂಡ ಕ್ಯೂ ಅಲ್ಲಿ ಇದ್ದಾರೆ ಅಂತೇಳಿ. ಹಾಗೆ ಪ್ರಧಾನಿಯವರು ಸೂಟು ಬೂಟಿನವರು ಕೂಡ ಇವತ್ತು ನಿದ್ದೆಗುಳಿಗೆ ತೆಗೊಳ್ಳುವ ಸ್ಥಿತಿಗೆ ತಂದಿದ್ದೇವೆ ನಾವು ಅಂತೇಳಿ ಪ್ರಧಾನಿ ಮೋದಿ ಸ್ಟೇಟ್ಮೆಂಟ್ ಮಾಡಿದ್ರು. ತುಂಬಾ ಮೀಡಿಯಾಗಳು ಕೂಡ ಹಾಗೆ ಪ್ರೊಜೆಕ್ಟ್ ಮಾಡ್ತಾ ಇದ್ದವು. ಅಂದ್ರೆ ಭಾರಿ ದೊಡ್ಡ ಮಟ್ಟಿಗೆ ಶ್ರೀಮಂತರು ಕೂಡ ಬೀದಿಗೆ ಬಂದಿದ್ದಾರೆ ಅಂತೇಳಿ. ಸೊ ಇಲ್ಲಿ ಏನಾಗ್ತದೆ, ಇಷ್ಟೊಂದು ಇನ್ಇಕ್ವಾಲಿಟಿ ಇರುವ ದೇಶದಲ್ಲಿ ಬಡವರಿಗೆ ನಮಗೆ ನ್ಯಾಯ ಸಿಗ್ತದೆ ಇರೋದು ಬೇಡ ಪ್ರಶ್ನೆ, ಬಟ್ ನಮಗೆ ಯಾರು ಅನ್ಯಾಯ ಆಗ್ತದೆ ಅವರಿಗೆ ಅನ್ಯಾಯ ಆಗಿದೆ ಅಲ್ವಾ, ಅದೊಂದು ಸಣ್ಣ ನೆಮ್ಮದಿ ಅವರಿಗೆ. ಸೊ ಆ ದೃಷ್ಟಿಯಲ್ಲಿ ಏನಾಗ್ತಾ ಇದೆ ಅಂತ ಹೇಳಿದ್ರೆ ಗೌರ್ಮೆಂಟ್ ಕನ್ಸಿಸ್ಟೆಂಟ್ಲಿ ಟ್ರೈಡ್ ಇದು ಎಷ್ಟು ಬಡವರ ಪರ ಇದೆ, ಶ್ರೀಮಂತರ ವಿರುದ್ಧ ಇದೆ ಅಂತ ಹೇಳೋ ಒಂದು ಡಿಸ್ಕೋರ್ಸ್ ಅನ್ನು ಸರ್ಕಾರ ಕಟ್ಟಿಕೊಡ್ಲಿಕ್ಕೆ ಪ್ರಯತ್ನ ಮಾಡಿದೆ. ಅದಕ್ಕೆ ನಮ್ಮ ಮಾಧ್ಯಮ ದೊಡ್ಡ ಮಟ್ಟಿಗೆ ಸಹಕಾರ ನೀಡಿದೆ. ದಿಸ್ ಇಸ್ ಅಗೇನ್ಸ್ಟ್ ದ ರಿಚ್ ಅಂಡ್ ಪ್ರೋ ಪೂವರ್ ಅಂತೇಳಿ. ಹಾಗೆ ಬಹುತೇಕರ ಕಾಮನ್ ಸೆನ್ಸಿನ ಭಾಗ ಏನಾಗಿತ್ತು ಅಂತ ಹೇಳಿದ್ರೆ ಇದು ನಮ್ಮ ಪರ, ಬಡವರ ಪರ ಮತ್ತು ಶ್ರೀಮಂತರ ವಿರುದ್ಧ ಅಂತೇಳಿ. ಹಾಗಾಗಿ ಅದರ ಜೊತೆಗೆ ಒಂದು ದೇಶ ಕಟ್ಟಲಿಕ್ಕೆ ನಾವೇನೋ ತ್ಯಾಗ ಮಾಡಬೇಕು, ಅಲ್ಲಿ ಗಡಿಯಲ್ಲಿ ಸೈನಿಕರು ಜೀವ ತರ್ತಾರಂತೆ, ನಾವು ಈ ಕ್ಯೂ ಅಲ್ಲಿ 1-2 ಗಂಟೆ ನಿಲ್ಲಿಕ್ಕೆ ಆಗುದಿಲ್ವಾ ಅಂತೇಳಿ ಡಿಸ್ಕೋರ್ಸ್ಗಳೆಲ್ಲ ಬಂದವು. ಸೊ ಹೀಗಾಗಿ ಮೀಡಿಯಾ, ಎ ಕಾರ್ಪೊರೇಟ್ ಫೈನಾನ್ಸ್ಡ್ ಮೀಡಿಯಾ ಸಪೋರ್ಟೆಡ್ ಎ ಲಾಟ್. ಇದರ ಹಿಂದೆ ಒಂದು ಕಥನವನ್ನು ಕಟ್ಟಿ ಜನರಿಗೆ ಇದು ನಿಮ್ಮ ಒಳಿತಿಗಾಗಿ ಅಂತ ಹೇಳೋದನ್ನು ಒಪ್ಪಿಸುವಲ್ಲಿ ಮಾಧ್ಯಮದ ಪಾತ್ರ ದೊಡ್ಡದಿದೆ. ಸರ್ಕಾರ ಅದಕ್ಕೆ ಬೇಕಾದ ರಿಸೋರ್ಸ್ ಕೊಡ್ತಾ ಇತ್ತು ಸಾಕಷ್ಟು, ಅದನ್ನೆಲ್ಲ ಅನ್ನೋಂತ ಇದ್ರು. ಸೊ ಹಾಗಾಗಿ 2 ಫ್ಯಾಕ್ಟರ್ಗಳು, ಒಂದು ಜನರ ಹತಾಶೆ, ಆಕ್ರೋಶ, ಸಿಟ್ಟನ್ನು ಕನ್ಸಾಲಿಡೇಟ್ ಮಾಡುವಲ್ಲಿ ವಿರೋಧ ಪಕ್ಷಗಳು ಸೋತದ್ದು. 2 ಮೀಡಿಯಾ ಅಂದ್ರೆ ನಮ್ಮ ಸೊಸೈಟಿಯಲ್ಲಿ ಕಲ್ಚರಲ್ ಇರುವ ಒಂದು ಸ್ಟ್ರಾಂಗ್ ರಿಸೆಂಟ್ಮೆಂಟ್ ಅಗೇನ್ಸ್ಟ್ ರಿಚ್ನೆಸ್, ವ್ಯಾಪಾರ ಉದ್ದಿಮೆಗಳಿರುವ ಒಂದು ಸಂಸ್ಕೃತಿಯಲ್ಲಿ ಅದರ ವಿರುದ್ಧವಾದ ಒಂದು ಧೋರಣೆ ಇದೆ. ಅದನ್ನು ಭಾರಿ ಚೆನ್ನಾಗಿ ಇವರು ಬಳಸ್ಕೊಂಡ್ರು, ಮಾಧ್ಯಮ ಮತ್ತೆ ಸರ್ಕಾರ. ಏನು ಅಂತ ಹೇಳಿದ್ರೆ ಇಡೀ ಕಾರ್ಯಕ್ರಮವೇ ಶ್ರೀಮಂತರ ವಿರುದ್ಧ, ಬಡವರ ಪರ ಅಂತೇಳಿ. ದಿಸ್ ಆರ್ ದ 2 ಫ್ಯಾಕ್ಟರ್ಸ್ ನನ್ನ ಪ್ರಕಾರ. ಓಕೆ, ನಾಗರಾಜ್ ಶಾನ್ಭಾಗ್ ಅವರೇ, ಚಂದ್ರ ಪೂಜಾರಿ ಅವರು ಮಾತಾಡ್ತಾ ಒಂದು ಪ್ರಮುಖವಾಗಿರ್ತಕ್ಕಂಥ ಒಂದು ಪ್ರಶ್ನೆಯನ್ನ ಎತ್ತಿದ್ದಾರೆ. ಅಂದ್ರೆ ಜನಾಕ್ರೋಶ ಏನಿತ್ತು, ಜನರ ಆಕ್ರೋಶ ಇತ್ತು, ಅದನ್ನ ಕ್ರೋಢೀಕರಿಸೋದ್ರೊಳಗಡೆ ವಿರೋಧ ಪಕ್ಷಗಳು ವಿಫಲವಾಗಿದ್ದಾವೆ ಅನ್ನುವಂತ ಅಭಿಪ್ರಾಯವನ್ನ ಕೊಟ್ಟಿದ್ದಾರೆ. ನೀವೊಬ್ಬರ ಬ್ಯಾಂಕ್ ಉದ್ಯೋಗಿ ಕೂಡ ಹೌದು, ಬ್ಯಾಂಕ್ ನೌಕರರ ಸಂಘಟನೆಯನ್ನ ಸಂಘಟಿಸ್ತಾ ಬಂದಿದ್ದೀರಿ. ಹಾಗಾಗಿ ನೀವು ಈ ಮಾತನ್ನ ಒಪ್ಕೊಳ್ತೀರಾ? ಇದರಲ್ಲಿ ಏನಂದ್ರೆ ಆವಾಗ ವಿರೋಧ ಪಕ್ಷಗಳು ಆಗ್ಲಿ ಅಥವಾ ಇಕನಾಮಿಸ್ಟೇ, ಬೇಕಾದಷ್ಟು ಇಕನಾಮಿಸ್ಟ್, ದೊಡ್ಡ ದೊಡ್ಡ ಇಕನಾಮಿಸ್ಟೇ ಈ ಡಿಮಾನಿಟೈಸೇಷನ್ ನಿಜವಾಗ್ಲೂ ಭಾರತ ದೇಶಕ್ಕೆ ಬೇಡ, ಮತ್ತೆ ಇದರಿಂದ ಯಾವುದೇ ಸೊಲ್ಯೂಷನ್ ಆಗೋಲ್ಲ, ಮಾತ್ರ ಅಲ್ಲ ಇದು ದೊಡ್ಡ ರೀತಿ ಹೊಡೆತ ಕೊಡ್ತದೆ ಎನ್ನುವಂತಹ ಅಭಿಪ್ರಾಯನ ವ್ಯಕ್ತಪಡಿಸಿದ್ರು ಸಹ ಪ್ರೊಫೆಸರ್ ಹೇಳ್ದಾಗೆ ಒಂದು ಭ್ರಮೆಯನ್ನ ಮತ್ತೆ ಒಂದು ಕಥನವನ್ನ ಕಟ್ಟಲಾಗಿತ್ತು ಆವಾಗ. ಅದೇ ಸೇಮ್ ಪ್ರಧಾನಿ ಅವರೇ ಹೇಳುವಾಗ ಏನ್ ಹೇಳಿದ್ರು, ನಿದ್ದೆ ಬಡವರು ಚೆನ್ನಾಗಿ ನಿದ್ದೆ ಮಾಡ್ತಾ ಇದ್ದಾರೆ, ಶ್ರೀಮಂತರು ನಿದ್ದೆ ಕೆಡಿಸಿದೆ ಅಂತ. ಆವಾಗ ಯಾವ ತರ ಬರ್ತಿತ್ತು ಅಂತಂದ್ರೆ, ಯಾಕಂದ್ರೆ ಬ್ಯಾಂಕ್ ನೌಕರರಾಗಿ ನಾನು BFI ಸಂಘಟನೆಯಿಂದ
ಮೊದಲನೇದಾಗಿ ನೋಡಿ, ಬ್ಯಾಂಕಿನಲ್ಲೇ ಬ್ಯಾಂಕ್ ನೌಕರರೇ ಇದನ್ನ ಸರ್ಕಾರದ ಕಾರ್ಯಕ್ರಮನ ಇಂಪ್ಲಿಮೆಂಟ್ ಮಾಡಿರೋದು. ಅಲ್ಲಿ ನಮಗೇನೆ ಎಂತ ಒಂದು ದ್ವಂದ್ವ ಏನು ಕಷ್ಟ ಬಂದಿತ್ತು ಅಂದ್ರೆ, ನಾವು ಒಂದು ಸಂಘಟನೆಯಾಗಿ ಅದನ್ನ ವಿರೋಧ ಮಾಡಬೇಕಾದವರು ನಮ್ಮ ಕೈಯಲ್ಲೇ ಆ ಕೆಲಸನ ಮಾಡ್ಲೇಬೇಕಾದ ಒಂದು ಪರಿಸ್ಥಿತಿ ನಿರ್ಮಾಣ ಆಗಿತ್ತು. ಯಾಕಂದ್ರೆ ನಾವು ವಿರೋಧ ಮಾಡಿ ನಾವು ಇದ್ರ ವಿರುದ್ಧ ಸ್ಟ್ರೈಕ್ ಮಾಡ್ಬೋದಾಗಿತ್ತು. ಯಾರು ಹೇಳಿ? ಬ್ಯಾಂಕ್ ನೌಕರರು. ಇಡೀ ಕಾರ್ಯಕ್ರಮನ ನಿಲ್ಸ್ಲಿಕ್ಕೂ ತಾಕತ್ತು ಬ್ಯಾಂಕ್ ನೌಕರರ ಚಳುವಳಿಗೂ ಇತ್ತು. ಅಫ್ಕೋರ್ಸ್ ಅದರಲ್ಲಿ ಬೇರೆ ಬೇರೆ ಸಂಘಟನೆಗಳು ಯಾವ ನಿಲ್ಮೆ ಆ ಟೈಮಲ್ಲಿ, ಆದ್ರೆ ಆ ಟೈಮಲ್ಲಿ ಇಮ್ಮಿಡಿಯೇಟ್ ಆಗಿ ಯಾವುದೇ ನಿಲ್ಮೆ ನಾವು ತಾಳೋ ಒಂದು ಪರಿಸ್ಥಿತಿಯಲ್ಲೇ ಇರಲ್ಲ. ಯಾಕಂದ್ರೆ ಕ್ಯೂನಲ್ಲಿ ನಿಂತವರು ಬಡ ಜನಸಾಮಾನ್ಯರು. ನಾವು ಸ್ಟ್ರೈಕ್ ಮಾಡಿದ್ರೆ ಅವರೇ ಎಫೆಕ್ಟ್ ಆಗ್ತಾರೆ. ಒಂದ್ ಕಡೆ ನಾವು ಅವರಿಗೆ ಸಾಧ್ಯವಾದಷ್ಟು ಈ ಸಂದರ್ಭದಲ್ಲಿ ಹೆಲ್ಪ್ ಮಾಡ್ಬೇಕೆನ್ನುವ ಒಂದು ಮನೋಭಾವ, ಇನ್ನೊಂದ್ ಕಡೆ ಇದನ್ನ ಸೈದ್ಧಾಂತಿಕವಾಗಿನೂ ವಿರೋಧಿಸಿ ಅವ್ರ ನಡುವೆ ಹೆಂಗಿದಂತ ಅದೇ ಜನಗಳ ನಡುವೆ ನಾವು ಇದನ್ನ ತೆಗೆದುಕೊಂಡು ಹೋಗ್ಬೇಕು ತಾನೆ. ಎಲ್ಲಿವರೆಗೆ ಏನಂತಂದ್ರೆ ಇದು ನಮ್ಮ ಪರವಾಗಿ ನಡೀತಾ ಇರುವಂತದ್ದು ಎಂಬ ಭಾವನೆಯನ್ನ ಹರಡಿರುವಂತದ್ದು ಅಫ್ಕೋರ್ಸ್ ಮೀಡಿಯಾ ಪ್ರತಿಯೊಂದ್ರ ನಡುವೆ. ಆದ್ರೂ ಸಹ ನಾವು ಬ್ಯಾಂಕ್ ನೌಕರರ ಒಂದು ಇದರಲ್ಲಿ ಮೊದಲನೇದಾಗಿ BFI ಇಂದ ನಾವು ಇಲ್ಲಿ ವಾಯ್ಸ್ ರೈಸ್ ಮಾಡಿದ್ವಿ. ಆವಾಗ ಯಾರೇ ವಾಯ್ಸ್ ರೈಸ್ ಮಾಡ್ಲಿ, ಇವರೆಲ್ಲ ಶ್ರೀಮಂತರ ಪರ, ಇವರೆಲ್ಲ ಕಪ್ಪು ಹಣದ ಪರ, ಯಾವುದೇ ರಾಜಕೀಯ ಪಕ್ಷ ಓಪನ್ ಆಗಿ ಹೇಳಿದ್ರು ಅವ್ರು ನಿದ್ರೆಗೆಟ್ಟಿದ್ದಾರೆ. ಯಾಕೆ ಯಾರಾದ್ರೂ ವಿರೋಧ ಮಾಡ್ಬೇಕು? ಬಡವರ ಪರವಾಗಿರುವಂತ ಈ ಕಾರ್ಯಕ್ರಮನ ಯಾಕೆ ವಿರೋಧ ಮಾಡ್ತಾ ಇದ್ದಾರೆ ಅಂತಂದ್ರೆ ಅವ್ರ ಹತ್ರ ಬ್ಲ್ಯಾಕ್ ಮನಿ ಇದೆ ಅನ್ನೋ ತರದಲ್ಲೇನೆ ಒಂದು ವಾತಾವರಣನ ನಿರ್ಮಾಣ ಮಾಡಲಾಗಿತ್ತು. ಆದ್ರೆ ಬ್ಯಾಂಕ್ ನೌಕರರು ಇದ್ರ ನಡುವೆ ವಾಯ್ಸ್ ಅನ್ನ ರೈಸ್ ಮಾಡಿದ್ದಾರೆ. ನಾವು ಆವಾಗ ಮುಷ್ಕರನ ಹೂಡ್ಲಿಕ್ಕೆ ಆಗ್ಲಿಲ್ಲ. ಕಾರಣ ಏನಂತ ನಾನು ಈಗಾಗ್ಲೇ ಹೇಳಿದೆ. ಆ ಲೆವೆಲ್ಗೆ ಹೋಗ್ಲಿಕ್ಕೆ ಆಗದಿದ್ರು ನಮ್ಮ ಒಂದು ಸೀಮಿತ ಒಂದು ಲೆವೆಲ್ ಅಲ್ಲಿ ಕ್ಯಾಂಪೇನ್ ಅನ್ನ ಮಾಡಿದ್ದೇವೆ. ಆದ್ರೆ ಆ ಕ್ಯಾಂಪೇನ್ ಹೆಚ್ಚು ಜನಕ್ಕೆ ರೀಚ್ ಆಗ್ಲಿಕ್ಕೆ ಸಾಧ್ಯ ಆಗಿಲ್ಲ. ಯಾಕೆ ಗೊತ್ತಾ? ಜನಸಾಮಾನ್ಯರು ಸುಮಾರು 9 ತಿಂಗಳವರೆಗೆ ATMಗಳು, ಹೇಳ್ತೀನಿ, ATMಗಳಲ್ಲಿ ಕ್ಯಾಶ್ ಇಲ್ಲ, ಆ 2,000 ರೂಪಾಯಿ ತಗೊಂಡು ಏನ್ ಮಾಡೋದು? ಬಹಳ ಒದ್ದಾಟದಲ್ಲಿ ಜನಗಳು ಇದ್ರು. ಅವರಿಗೆ ನೀವು ಬೇರೆ ಏನೇ ಹೇಳಿದ್ರು ತಲೆಗೆ ಹೋಗ್ದಿದ್ದಂತ ಒಂದು ಪರಿಸ್ಥಿತಿನೂ ಸಹ ನಿರ್ಮಾಣ ಆಗಿತ್ತು, ವಸ್ತು ಪರಿಸ್ಥಿತಿ ಅದು. ಸೊ ಹಾಗಾಗಿ ಪೊಲಿಟಿಕಲ್ ಪಾರ್ಟಿಗಳು ಇದನ್ನ ಇನ್ನಷ್ಟು ಜಾಸ್ತಿ ರೀತಿಯಲ್ಲಿ ಒಂದು ಪ್ರೋಗ್ರಾಮ್ಯಾಟಿಕ್ ಇದರಲ್ಲಿ ಮುಂದುವರಿಸ್ಕೊಂಡು ಹೋಗ್ಬೇಕಾಗಿತ್ತು ಅನ್ನೋ ಬಗ್ಗೆ ಎರಡು ಮಾತಿಲ್ಲ. ಅದು ಹೋಗ್ಲಿಲ್ಲ. ಆದ್ರೆ ಇದರಲ್ಲಿ ಮುಖ್ಯವಾಗಿ ಟ್ರೇಡ್ ಯೂನಿಯನ್ ಸಂಘಟನೆಗಳು ಮತ್ತೆ ಎಡಪಕ್ಷಗಳ ಬಗ್ಗೆ ನಾನು ಇಲ್ಲಿ ಸ್ಪಷ್ಟವಾಗಿ ಹೇಳ್ತೇನೆ. ಎಡಪಕ್ಷಗಳು, ಟ್ರೇಡ್ ಯೂನಿಯನ್ಗಳು ಸಾಧ್ಯವಾದಷ್ಟು ಮಟ್ಟಿಗೆ ಈ ಡಿಮಾನಿಟೈಸೇಷನ್ ನ ಹಿಂದಿರುವ ಉದ್ದೇಶ ಮತ್ತೆ ಅದರಿಂದ ಆದ ಒಂದು ಆರ್ಥಿಕತೆ ಆದಂತ ಧಕ್ಕೆಯನ್ನ ಜನಗಳ ನಡುವೆ ತೆಗೆದುಕೊಂಡು ಹೋಗ್ಲಿಕ್ಕೆ ಕಾರ್ಯಕ್ರಮಗಳನ್ನು ಹಾಕಿದ್ದಾರೆ. ಆದ್ರೆ ಇವತ್ತಿನ ಈ ಮೀಡಿಯಾ, ಕಾರ್ಪೊರೇಟ್ ಮೀಡಿಯಾ ಯುಗದಲ್ಲಿ ಮತ್ತೆ ಈ ಬಿಜೆಪಿಯ ಸುಳ್ಳಿನ ಜಾಲವನ್ನು ಹೆಣೆಯುವಲ್ಲಿ ಇರುವಂತಹ ಒಂದು ಸಫಲತೆ ಏನಿದೆ, ಅದು ಇದ್ರ ನಡುವೆ ಇದರ ಯಾವುದೇ ಒಂದು ಸಣ್ಣ ವಾಯ್ಸ್ ಕೂಡ ಬರ್ದಿದ್ದಂಗೆ ಜನಗಳ ನಡುವೆ ಹೋಗ್ದಿದ್ದಂಗೆ ಮಾಡೋಷ್ಟು ಸಫಲ ಆಗಿದೆ. ಆದ್ರಿಂದ ಈ ವೈಫಲ್ಯವನ್ನು ಸಹ ಇವತ್ತು ಬಿಜೆಪಿ ಇದು ಮಾಡದೇ ಇರ್ಬೋದು, ಸಫಲತೆಯನ್ನಂತೂ ಈ ಅವರಿಗೂ ಗೊತ್ತಿದೆ ವಿಫಲ ಆಗಿದೆ ಅಂತ. ಆದ್ರೂ ಸಹ ಇವತ್ತಿಗೂ, ಯಾಕಂದ್ರೆ ನಾವು ಮಾತುಕತೆ ಮಾಡುವಾಗ ನಾವು ನೋಡ್ತೀವಿ ನಮ್ಮ ಬ್ಯಾಂಕ್ ನೌಕರರ ನಡುವೆನೆ ಇವತ್ತು ಕರಪ್ಷನ್ ಕಮ್ಮಿ ಆಗ್ಬಿಟ್ಟಿದೆ ಅನ್ನುವ ಲೆವೆಲ್ಗೆ ಅದನ್ನ ಜಸ್ಟಿಫೈ ಮಾಡುವಂತ ಜನನೂ ಇದ್ದಾರೆ. ಕರಪ್ಷನ್ಗೂ ಇದಕ್ಕೂ ಸಂಬಂಧನೇ ಇಲ್ಲ. ಆದ್ರೆ ಕರಪ್ಷನ್ನೂ ಕಮ್ಮಿ ಆಗಿದೆ ಎಲ್ಲಾ ಕಡೆ. ಏನಂತಂದ್ರೆ ಈಗ ಇಕಾನಮೀಸ್ ಒಳ್ಳೆ ಇದಾಗಿದೆ, ಯಾರು ಹೆದರ್ತಾರೆ. ಈಗ ಏನು ಕಪ್ಪು ಹಣನ ಇಟ್ಕೊಳ್ಳಿಕ್ಕೆ ಟ್ಯಾಕ್ಸ್ ಅವಾಯ್ಡ್ ಮಾಡೋದು ಕಮ್ಮಿ ಆಗಿದೆ. ಇಲ್ಲಿ ಟ್ಯಾಕ್ಸ್ ಜಾಸ್ತಿ ಆಗಿದ್ಯಾ? ಫ್ಯಾಕ್ಟ್ ಅಂಡ್ ಫಿಗರ್ ತಗೊಂಡಾಗ ಟ್ಯಾಕ್ಸ್ ಕಲೆಕ್ಷನ್ ಜಾಸ್ತಿ ಆಗೋದು ಒಂದು ಸರ್ಕಾರ ಹೇಳ್ತು, ಟ್ಯಾಕ್ಸ್ ಕಲೆಕ್ಷನ್ ಜಾಸ್ತಿ ಆಗಿದೆ ಇನ್ ಮುಂದೆ ಅಂತ. ಏನು ಅದು ಅಂತದ್ದೇನು ಆಗ್ಲೇ ಇಲ್ಲ. ಆದ್ರೂನು ಇದ್ರ ಪರವಾಗಿ ಇವತ್ತಿಗೂ ಮೀಡಿಯಾದಲ್ಲಿ ನೀವು ಮಾತಾಡಿದಾಗ ಏನು ಕೊನೆಗೆ ಏನ್ ಹೇಳ್ತಾರೆ? ಆರ್ಗ್ಯುಮೆಂಟ್ ಏನ್ ತಂದಿಡ್ತಾರೆ? ಅರೆ ಇವತ್ತು ಡಿಜಿಟಲ್ ಟ್ರಾನ್ಸಾಕ್ಷನ್ಗಳು ಸಿಕ್ಕಾಪಟ್ಟೆ ಆಗಿದೆ, ಅದೊಂದು ಮೊದಲು ಯಶಸ್ಸು ಅಂತ ಹೇಳ್ತೀನಿ ಅನ್ನುವಂತ ಲೆವೆಲ್ಗೂ ಇದ್ದಾರೆ. ಸೊ ಹಾಗಾಗಿ ಪೊಲಿಟಿಕಲ್ ಪಾರ್ಟಿಗೂ ಇದು ಒಂದು ಚಾಲೆಂಜೇನೆ, ಇದನ್ನು ಮೀರಿನೇ ಹೋಗ್ಬೇಕಾಗತ್ತೆ. ಇದೇನಂದ್ರೆ ಆಲ್ಟರ್ನೇಟ್ ಟ್ರಜೆಕ್ಟರಿ ಒಂದು ಪಾಲಿಸೀಸ್ ಅನ್ನ ಪ್ರಾಜೆಕ್ಟ್ ಮಾಡೋ ರೀತಿಯಲ್ಲಿ ದೊಡ್ಡ ರೀತಿಯಿಂದ ಜನ ಸಮೂಹ ಸಂಘಟನೆ ಆದ್ರೆ ಮಾತ್ರ ಇದಕ್ಕೆಲ್ಲ ಆನ್ಸರ್ ಕಂಡ್ಕೊಳ್ಳಿಕ್ ಸಾಧ್ಯ ಆಗುತ್ತೆ. ಓಕೆ, ಚಂದ್ರ ಪೂಜಾರಿ ಸರ್, ನೀವು ಮಾತಾಡ್ತಾ ಇರುವಾಗ ಅಂದ್ರೆ ಆರಂಭದೊಳಗಡೆ ಹೇಳ್ತಾ ಇದ್ರಿ ಈ ನೋಟು ಅಮಾನ್ಯೀಕರಣ ಎನ್ನುವಂಥದ್ದು ಭಾರತದ ಆರ್ಥಿಕ ವ್ಯವಸ್ಥೆಯ ಮೇಲೆ ಸಾಕಷ್ಟು ಪರಿಣಾಮವನ್ನ ಬೀರಿದೆ ಅಂತೇಳಿ. ಈ ಕಳೆದ 5 ವರ್ಷದ ಅವಧಿಯೊಳಗಡೆ ಯಾವ ರೀತಿ ಪರಿಣಾಮವನ್ನ ಬೀರಿದೆ ಸರ್? ನಾನು ಅದಕ್ಕೆ ಉತ್ತರಿಸುವ ಮೊದಲು ಶಾನ್ ಬೋಗ್ರು ಹೇಳಿದಾಗೆ ಬ್ಯಾಂಕ್ ನೌಕರರು ಅದನ್ನು ಸ್ವಲ್ಪ ಸೀರಿಯಸ್ ಆಗಿ ಪರಿಗಣಿಸಿದ್ದಾರೆ, ಅದರ ವಿರುದ್ಧ
ಅವ್ರಿಗೆ ಏನು ಸಾಧ್ಯ ಆಗಿದೆ ಆ ಸಂಘಟನೆ ಕೆಲಸ ಮಾಡಿದಾವೆ ಅಂತ ಹೇಳಿದ್ದಾರೆ. ಅಲ್ಲ, ಅದು ಕರೆಕ್ಟ್, ನಾನು ಒಪ್ಪಿಕೊಳ್ತೇನೆ. ಬಟ್ ನನ್ನ ಇಡೀ ಫೋಕಸ್ ಇದ್ದದ್ದು ಯಾಕೆ ಅಂತ ಹೇಳಿದ್ರೆ ಎಂಪ್ಲಾಯೀಸ್ಗೆ ಅದರದ್ದೇ ಆದ ಲಿಮಿಟೇಷನ್ಸ್ ಇದೆ ಅವರ ಸಂಘಟನೆಗಳಿಗೆ. ಯಾಕಂದ್ರೆ ಅದು ಕೂಡ ಗೌರ್ಮೆಂಟ್ ಬ್ಯಾಂಕ್, 70% ಬ್ಯಾಂಕ್ಸ್ ಗೌರ್ಮೆಂಟ್ ಬ್ಯಾಂಕ್ಗಳಿದೆ. ಅದರಲ್ಲಿ ಎಂಪ್ಲಾಯ್ ಆಗಿ ಓದ್ಕೊಂಡು ಅವರು ದೊಡ್ಡ ಮಟ್ಟಿನಾಗಿ ಒಂದು ಸರ್ಕಾರದ ಕಾರ್ಯಕ್ರಮವನ್ನು ವಿರೋಧಿಸಿ ಹೋರಾಟ ಮಾಡಲಿಕ್ಕೆ ಸಾಧ್ಯ ಆಗುದಿಲ್ಲ. ಸೊ ಬಟ್ ರಿಯಲಿ ನನ್ನ ಫೋಕಸ್ ಇದ್ದದ್ದು ಏನು ಅಂತ ಹೇಳಿದ್ರೆ ವಿರೋಧ ಪಕ್ಷಗಳು, ಅದು ರೀಜನಲ್ ಪಕ್ಷ ಇರ್ಬೋದು, ನ್ಯಾಷನಲ್ ಪಕ್ಷಗಳಿರ್ಬೋದು. ಯಾಕೆ ಅಂತ ಹೇಳಿದ್ರೆ ಅವರಿಗೆ ಬಿಜೆಪಿಯವ್ರು ಏನೇ ಇರ್ಬೋದು, ಆಗ ಒಂದು 30% ಇದ್ದದ್ದು ಅವರ ಹಿಂದೆ ಸಪೋರ್ಟ್ ಇದ್ದದ್ದು, 70% ಜನ ಈ ಕಡೆ ಇದ್ದರು. ಇವರೆಲ್ಲ ಕನ್ಸಾಲಿಡೇಟ್ ಆಗಿ ಅದರ ವಿರುದ್ಧ ಒಂದು ಕ್ರಮ ಕೈಗೊಳ್ಳೋ ಬದಲು ಅವರಲ್ಲಿ ತುಂಬಾ ಜನರಿಗೆ ಏನಿತ್ತು ಅಂತ ಹೇಳಿದ್ರೆ ಅವರು ಕೂಡ ಬಿಜೆಪಿಯವರು ಏನು ಆಲೋಚನೆ ಮಾಡ್ತಾ ಇದ್ರು ಅದೇ ರೀತಿ ಆಲೋಚನೆ ಮಾಡ್ತಾ ಇದ್ರು. ಬ್ಲ್ಯಾಕ್ ಮನಿಗೂ ಬ್ಲ್ಯಾಕ್ ಎಕಾನಮಿ ವ್ಯತ್ಯಾಸನೇ ಮಾಡ್ತಾ ಇರ್ಲಿಲ್ಲ ಅವರು ಎಲ್ಲಿ ಕೂಡ. ಅವರಿಗೂ ಒಂದು ಕ್ಲಾರಿಟಿ ಇರಲಿಲ್ಲ. ಅಂತ ಕ್ಲಾರಿಟಿ ಇದ್ದದ್ದು ಎಕನಾಮಿಸ್ಟ್ಗಳಲ್ಲಿ ಕೂಡ ಕೆಲವು ಎಕನಾಮಿಸ್ಟ್ಗಳು ಮತ್ತೆ ಲೆಫ್ಟ್ ಪಾರ್ಟಿಗಳಲ್ಲಿ ಸ್ವಲ್ಪ ಕ್ಲಾರಿಟಿ ಇತ್ತು. ಅದು ಬಿಟ್ರೆ ನನಗೆ ಗೊತ್ತಿರುವ ಹಾಗೆ ಮೆಜಾರಿಟಿ ಪೊಲಿಟಿಕಲ್ ಪಾರ್ಟಿಗಳಿರ್ಬೋದು, ಅಕಾಡೆಮಿಷಿಯನ್ಸ್ ಇರ್ಬೋದು, ಅದನ್ನೆಲ್ಲ ಅಪ್ರಿಷಿಯೇಟ್ ಮಾಡೋರು ಕೂಡ ಇದ್ದರು. ದಟ್ ಇಸ್ ಅ ಮೇಜರ್ ಪ್ರಾಬ್ಲಮ್. ಸೊ ನನ್ನ ಫೋಕಸ್ ಇದ್ದದ್ದು ಪಾರ್ಟಿಗಳು. ನೀವು ಹೇಳಿದಾಗೆ ಇದರ ದೊಡ್ಡ ಪರಿಣಾಮ ಎಕಾನಮಿ ಮೇಲೆ ಅಂತ ಹೇಳಿದ್ರೆ ಇದು ಆರಂಭ. ನಾನು ಹೇಳಿದಲ್ಲ, ಈಗ ಇಡೀ ನಮ್ಮ ಅರ್ಥ ವ್ಯವಸ್ಥೆ ನೆಲ ಕಚ್ಚಲಿಕ್ಕೆ ಶುರುವಾದ್ದು 2016 ಈ ಕ್ರಮದಿಂದ ಅಂತ ಹೇಳಿದೆ. ಯಾಕಂತ ಹೇಳಿದ್ರೆ ನೋಡಿ, ಒಂದು ಅರ್ಥ ವ್ಯವಸ್ಥೆಗೆ ನಮ್ಮ ದೇಹಕ್ಕೆ ರಕ್ತ ಪರಿಚಲನೆ ಎಷ್ಟು ಮುಖ್ಯನೋ ಅದೇ ರೀತಿ ಒಂದು ಅರ್ಥ ವ್ಯವಸ್ಥೆಯ ಆರೋಗ್ಯಕ್ಕೆ ಕರೆನ್ಸಿಯ ಚಲಾವಣೆ ಅಷ್ಟೇ ಮುಖ್ಯ. ಹಾಗಿರುವಾಗ ಅದು ಎಸ್ಪೆಷಲಿ ನಮ್ಮಂತ ಬಡ ದೇಶಕ್ಕೆ, ನಾವೆಲ್ಲ ಪರದೇಶದಲ್ಲಿ ವಿಶ್ವಗುರುಗಳು ಎಂತ ಸ್ಟ್ರಾಂಗ್ ಪವರ್, ಮಣ್ಣು ಮಸನ ಅಂತ ಇವರೆಲ್ಲ ಅಲ್ಲಿ ವಾದ ಮಾಡ್ತಾರೆ. ಬಟ್ ಇಂಟರ್ನ್ಯಾಷನಲ್ ಸ್ಟ್ಯಾಂಡರ್ಡ್ ನೋಡಿದ್ರೆ ಇವನ್ ನಾವು ಅವರ್ಸ್ ಇಸ್ ಎ ಪುವರ್ ಕಂಟ್ರಿ, ಬಡ ದೇಶ. 70% ಜನ ಇವತ್ತು ಕೂಡ ನಮ್ಮಲ್ಲಿ 3 ಹೊತ್ತಿನ ಊಟಕ್ಕೆ ಪರದಾಡ್ತಾ ಇದ್ದಾರೆ, ಒಂದು ಒಳ್ಳೆ ವಸತಿಗೆ ಪರದಾಡ್ತಾ ಇದ್ದಾರೆ, ಶಿಕ್ಷಣ ಗುಣಮಟ್ಟದ ಶಿಕ್ಷಣ ಆರೋಗ್ಯಕ್ಕೆ ಪರದಾಡ್ತಾ ಇದ್ದಾರೆ. ಸೊ ಅಂತ ಎಕಾನಮಿಯಲ್ಲಿ ಮೆಜಾರಿಟಿ, ನಾನು ಹೇಳೋದಲ್ಲ, ಮೆಜಾರಿಟಿ ಅನಾರ್ಗನೈಸ್ ಸೆಕ್ಟರ್ ಅಲ್ಲಿ ದುಡಿತಾರೆ. 94% ಎಂಪ್ಲಾಯ್ಮೆಂಟ್ ಅನಾರ್ಗನೈಸ್ ಸೆಕ್ಟರ್ ಅಲ್ಲಿ ದುಡಿತಾ ಇದ್ದಾರೆ. ಸೊ ಅಂತ ಸೆಕ್ಟರಿನಿಂದ ನೀವು 84% ಕರೆನ್ಸಿಯನ್ನು ಹಿಂದಕ್ಕೆ ತೆಗೆದ್ರೆ ಆ ಸೆಕ್ಟರ್ನ ಮೇಲೆ ಏನು ಹೊಡೆತ ಬೀಳ್ತದೆ, ಆ ಸೆಕ್ಟರ್ ಅನ್ನೇ ನಂಬಿ ಬದುಕುವ ಜನರ ಬದುಕಿನ ಮೇಲೆ ಏನು ಹೊಡೆತ ಬೀರ್ತದೆ ಅಂತೇಳಿ ನೋಡಿ. ಆರಂಭದಲ್ಲಿ ಇದು ಕೇವಲ ಅನಾರ್ಗನೈಸ್ ಸೆಕ್ಟರ್ ಮೇಲೆ ಮಾತ್ರ ಹೊಡೆತ ಕೊಟ್ಟಿದೆ. ಅಂದ್ರೆ ದೊಡ್ಡ ಮಟ್ಟಿಗೆ ಸಣ್ಣ ಪುಟ್ಟ ವ್ಯಾಪಾರ ಉದ್ದಿಮೆಗಳು ಮುಚ್ಚಿದು, ಎಲ್ಲ ಭಾರತದ ಎಲ್ಲ ಭಾಗಗಳಲ್ಲಿ ಮುಚ್ಚಿದ್ರು ಅವರು. ಈ ಕಾರ್ಪೊರೇಟ್ ವರ್ಲ್ಡ್ಗಳು, ಆರ್ಗನೈಸ್ ಸೆಕ್ಟರ್ಗಳು, ದೊಡ್ಡ ದೊಡ್ಡ ಕಂಪನಿಗಳು, ಉದ್ದಿಮೆಗಳು ಅವೆಲ್ಲ ನಡೀತಾ ಇದ್ದವು. ಬಟ್ ಗ್ರಾಜುವಲಿ ಏನಾಯ್ತು ಅಂತ ಹೇಳಿದ್ರೆ ನಮ್ಮಲ್ಲಿ ಆರ್ಗನೈಸ್ಡ್ ಮತ್ತೆ ಅನಾರ್ಗನೈಸ್ ಸೆಕ್ಟರ್ ಮಧ್ಯೆ ಒಂದು ದೊಡ್ಡ ಮಟ್ಟಿನ ಸಂಬಂಧ ಇದೆ. ಯಾಕೆಂತ ಹೇಳಿದ್ರೆ ಈ ಅಸಂಘಟಿತ ವಲಯದ ಜನರು ಕನ್ಸ್ಯೂಮ್ ಮಾಡಿದ್ರೆ ಮಾತ್ರ ಆರ್ಗನೈಸ್ ಸೆಕ್ಟರ್ನವ್ರು ದುಡ್ಡು ಮಾಡ್ಲಿಕ್ಕೆ ಸಾಧ್ಯ. ಯಾವಾಗ ಇವರ ಹೊಟ್ಟೆಗೆ, ಇವರ ಆದಾಯಕ್ಕೆ ಹೊಡೆತ ಬೀಳ್ತದ, ಆಗ ನ್ಯಾಚುರಲಿ ಇವ್ರು ಕನ್ಸ್ಯೂಮ್ ಮಾಡೋದು, ಒಂದು ಇನ್ಪುಟ್ ಆಗಿ ಕನ್ಸ್ಯೂಮ್ ಮಾಡೋದು ಅಥವಾ ಅಲ್ಟಿಮೇಟ್ ಕನ್ಸಂಪ್ಷನ್ ಆಗಿ ಕನ್ಸ್ಯೂಮ್ ಮಾಡೋದು, ಎರಡು ಕೂಡ ಕಡಿಮೆ ಆಗ್ತದೆ. ಅದು ಕಡಿಮೆ ಆದಾಗ ನಂತರ ಗ್ರಾಜುವಲ್ ಅದರ ಇಂಪ್ಯಾಕ್ಟ್ ಆರ್ಗನೈಸ್ ಸೆಕ್ಟರ್ ಮೇಲೆ ಕೂಡ ಬೀಳ್ತದೆ. ಅದು ಏನಾಯ್ತು, ನಾನು ಹೇಳಿದ ನಾಂದಿ ಹಾಡಿದ್ದು ಡಿಮಾನಿಟೈಸೇಷನ್. ನಂತರ ಗ್ರಾಜುವಲಿ ಎಲ್ಲಿಗೆ ಹೋಯ್ತು, ನೆಕ್ಸ್ಟ್ GST ಬಂತು 2017ರಲ್ಲಿ. ಡಿಮಾನಿಟೈಸೇಷನ್ ನಾನು ಹೇಳಿದಲ್ಲ, 1% GDP ಕುಸಿದಿದೆ. 2017ರಲ್ಲಿ GST ಬಂತು, ಅದರಿಂದ ಪುನಃ 1% ಕುಸಿಯಿತು. 2018-19ರಲ್ಲಿ ಸ್ಲೋ ಡೌನ್ ಆಯ್ತು. 2020ರಲ್ಲಿ ಕೊರೋನಾ ಬಂತು. ಮಾರ್ಚ್ 24ರಿಂದ 2 ತಿಂಗಳು ಬ್ಲಾಂಕೆಟ್ ಲಾಕ್ಡೌನ್ ಥ್ರೂಔಟ್ ದ ನೇಷನ್. ಸೊ ಅಲ್ಲಿ 2020-21 ಫಸ್ಟ್ ಕ್ವಾರ್ಟರ್ ಅಂದ್ರೆ ಏಪ್ರಿಲ್, ಮೇ, ಜೂನ್ಗೆ ಆಗುವಾಗ ನಮ್ಮ GDP -24ಕ್ಕೆ ತಲುಪಿದೆ. ಆ ಇಡೀ ವರ್ಷ ತಗೊಂಡ್ರೆ ಪುನಃ ಏನಾಗಿದೆ ಅಂತ ಹೇಳಿದ್ರೆ, ಇಡೀ ವರ್ಷ 2021 ಇಡೀ ವರ್ಷ GDP 2016ರಲ್ಲಿ 8.26% ಇದ್ದ GDP 2020-21ಕ್ಕೆ ಬರುವಾಗ -7.5ಕ್ಕೆ ತಲುಪಿದೆ. ಸೊ ಅದಕ್ಕೆಲ್ಲ ಅಡಿಪಾಯ ಇಲ್ಲಿಂದ ಶುರುವಾದ್ದು. ಸೊ ಹಾಗಾಗಿ ನನ್ನ ಪ್ರಕಾರ ಕೇವಲ ನಾನು ಹೇಳಿದಲ್ಲ, ದಿಸ್ ಆರ್ ವೆರಿ ಒಂದು ಮೋಸ್ಟ್ ಇನ್ಎಫಿಷಿಯಂಟ್. ಅಂದ್ರೆ ಅವ್ರು ಏನೇ ಹೇಳಿ, ಏನೇ ಮಾತಾಡ್ಕೊಳ್ಳಿ, ಬೇಸಿಕಲಿ ಯಾಕೆ ಬಿಜೆಪಿ ಇವತ್ತು ನಮ್ಮಲ್ಲಿ ಇಷ್ಟೆಲ್ಲ
ಅಯೋಗ್ಯತೆ ಅಂದ್ರೆ ದೇ ಡೋಂಟ್ ಹ್ಯಾವ್ ದ ಕೆಪಾಸಿಟಿ ಟು ಮ್ಯಾನೇಜ್ ದ ಎಕಾನಮಿ. ಯೋಗ್ಯತೆನೇ ಇಲ್ಲ. ದೇ ಹ್ಯಾವ್ ನಾಟ್ ಅಂಡರ್ಸ್ಟುಡ್. ಎಕಾನಮಿಯನ್ನು ಅರ್ಥ ಮಾಡ್ಕೊಳ್ಳಿಲ್ಲ ಅವರು. ದೇ ಮೇ ಗುಡ್ ಅಟ್ ಪಾಲಿಟಿಕ್ಸ್, ಅಂದ್ರೆ ಹೇಗೆ ಎಲೆಕ್ಷನ್ ಗೆಲ್ಲುವುದು ಅಂತ ಅವ್ರಿಗೆ ಗೊತ್ತಿರ್ಬೋದು, ಬಟ್ ದೇ ಮಿಸರಬಲಿ ಫೇಲ್ಡ್ ಇನ್ ಮ್ಯಾನೇಜಿಂಗ್ ಎಕಾನಮಿ. ಇಷ್ಟಿದ್ರು ಯಾಕೆ ಜನಸಾಮಾನ್ಯರ ಪ್ರಜ್ಞೆಯ ಭಾಗ ಆಗಿಲ್ಲ ಇವರ ಇನ್ಎಫಿಷಿಯನ್ಸಿ, ನಾನ್ ಗವರ್ನೆನ್ಸ್, ಇನ್ಎಫಿಷಿಯಂಟ್ ಗವರ್ನೆನ್ಸ್ ಅಂತ ಹೇಳಿದ್ರೆ, ಮೇಲೆ ನಾನು ಹೇಳಿದಲ್ಲ ಕಾರ್ಪೊರೇಟ್ ವರ್ಲ್ಡ್, ದೇ ಹ್ಯಾವ್ ಗೈನ್ ಮಚ್. ಇದರಿಂದಾಗಿ ಏನಾಗಿದೆ ಅಂತ ಹೇಳಿದ್ರೆ, ಈಗ ಎಲ್ಲಾ ದೇಶಗಳು ಕೂಡ ಸಂಘಟಿತ ಮತ್ತೆ ಅಸಂಘಟಿತ, ಸಂಘಟಿತ ಮತ್ತೆ ಅಸಂಘಟಿತಕ್ಕೆ ಬೇರೆ ಬೇರೆ ವ್ಯಾಖ್ಯಾನಗಳಿದ್ರು. ಒಂದು ಸರಳ ವ್ಯಾಖ್ಯಾನ ಏನು ಅಂತ ಹೇಳಿದ್ರೆ, ಸಂಘಟಿತವೆಲ್ಲವೂ ಸರ್ಕಾರದ ಗಮನಕ್ಕೆ ಬರೋದು, ಟ್ಯಾಕ್ಸ್ ನೆಟ್ಟಿಗೆ ಬರುವಂತದ್ದು, ಫಾರ್ಮಲ್ ಎಕಾನಮಿ, ಅವರ ಅಕೌಂಟಿಗೆಲ್ಲ ಮೇಂಟೈನ್ ಮಾಡ್ತಾರೆ, ಲೇಬರ್ ಲಾ ಫಾಲೋ ಮಾಡ್ತಾರೆ ಅಂತ ಹೇಳೋ ಒಂದು ಇದೆ. ವೆರಾಸ್ ಅಸಂಘಟಿತ ಅಂತ ಹೇಳಿದ್ರೆ ಸರ್ಕಾರದ ಗಮನಕ್ಕೆ ಬರದೆ, ಅವರ ಕಾನೂನನ್ನು ಸರಿಯಾಗಿ ಅನ್ವಯಿಸದೆ ನಡೆಯುವಂತ ವ್ಯವಹಾರಗಳು ಅಂತ ಇದೆ. ಪ್ರಪಂಚದ ಎಲ್ಲಾ ದೇಶಗಳಲ್ಲಿ ಇವೆ. ಮತ್ತೆ ಡೆವಲಪ್ ಆದಾಗೆ ಪರ್ಸೆಂಟೇಜ್ ಸಂಘಟಿತ ಜಾಸ್ತಿ ಆಗ್ತದೆ, ಅನ್ಆರ್ಗನೈಸ್ಡ್ ಕಡಿಮೆ ಆಗ್ತದೆ. ಭಾರತದಲ್ಲಿ ನಮ್ಮ ಅಸಂಘಟಿತ ವಲಯದ ಪಾತ್ರ ದೊಡ್ಡದಿದೆ, ಮತ್ತೆ ಪ್ರಮಾಣನೂ ದೊಡ್ಡದಿದೆ. ಹೌದಪ್ಪ, ಅದನ್ನು ನೀವು ಗ್ರಾಜ್ಯುಯಲಿ ಅದನ್ನು ತರಬೇಕು. ಹೇಗೆ ತರಬೇಕು ಅಂತ ಹೇಳಿದ್ರೆ, ಇವರಿಗೆ ಸಂಘಟಿತ ವಲಯದ ಸವಲತ್ತುಗಳನ್ನು ಕೊಡ್ತಾ ಕೊಡ್ತಾ ಇವರನ್ನು ಆರ್ಗನೈಸ್ಡ್ ಸೆಕ್ಟರ್ ಮಾಡಬೇಕಾದ್ದು. ಅದು ಎಲ್ಲ ದೇಶಗಳು ಅದನ್ನು ಮಾಡ್ತಾ ಇರೋದು. ಇದು ಹಾಗಲ್ಲ, ಇವರಿಂದ ಕಿತ್ತುಕೊಂಡು ಅವರಿಗೆ ಕೊಟ್ಟದ್ದು. ಅಂದ್ರೆ ಈಗ ಇಬ್ಬರ ನಡುವೆ ಸ್ಪರ್ಧೆ ಇದ್ರೆ ಒಬ್ಬಂದು ಕೈಕಾಲು ಕಟ್ಟಿ ಒಬ್ಬನನ್ನು ಫ್ರೀ ಆಗಿ ಬಿಟ್ಟು ಓಡಿ ಅಂತ ಹೇಳಿ ಇವತ್ತು ಸಂಘಟಿತ ವಲಯ ಗೆದ್ದಿದೆ. ಯಾಕೆ ಗೆದ್ದಿದೆ? SBI ರೀಸನ್ ಸರ್ವೆ ಪ್ರಕಾರ 2017-18ರಲ್ಲಿ ಆರ್ಗನೈಸ್ ಸೆಕ್ಟರ್ನ 52% ಅನ್ಆರ್ಗನೈಸ್ ಸೆಕ್ಟರ್ ಇದ್ದದ್ದು ಇವತ್ತು 2020-21 ಒಳಗೆ 20%ಗೆ ರೆಡ್ಯೂಸ್ ಆಗಿದೆ. ಇಟ್ಸ್ ಮೈನ್ಲಿ ಬಿಕಾಸ್ the deliberate policies pursued by the BJP government against the unorganized sector and against the poor class, against 70% of the lower strata, ಅವರ ವಿರುದ್ಧ ಮತ್ತೆ ಒಂದು ಹಾರ್ಡ್ಲಿ 5 to 10% ಇರುವ ಅನುಕೂಲಸ್ಥ ವರ್ಗಕ್ಕೆ ಪರವಾದ ಪಾಲಿಸಿಯನ್ನು ಸತತವಾಗಿ ಫಾಲೋ ಮಾಡೋದ್ರಿಂದ ಡಿಮಾನಿಟೈಸೇಷನ್ ಸ್ಟಾರ್ಟಿಂಗ್ ಪಾಯಿಂಟ್, GST ಹರಿಬರಿಯಾಗಿ ತಂದ GST, ಎಕನಾಮಿಕ್ ಸ್ಲೋ ಡೌನ್ ಅಂಡ್ ಕೊರೋನಾದಲ್ಲಿ ಬ್ಲಾಂಕೆಟ್ ಬ್ಯಾನ್, ಅಂದ್ರೆ ಇಡೀ ಲಾಕ್ ಡೌನ್ ಪ್ರಪಂಚದಲ್ಲಿ ಯಾರೂ ಮಾಡ್ಲಿಲ್ಲ. ಒಂದು ಕೆರೆಯಲ್ಲಿರುವ 2-3 ಮೀನು ಹಿಡಿಲಿಕ್ಕೆ ಇಡೀ ಕೆರೆ ಬರಿದು ಮಾಡುವಂತ ಮೂರ್ಖತನವನ್ನು ಯಾರು ಪ್ರದರ್ಶನ ಮಾಡಲಿಲ್ಲ. ಅಂತ ಕೆಟ್ಟ ಲಾಕ್ ಡೌನ್ ಅಂಡ್ ಸೆಕೆಂಡ್ ವೇವ್. ಫಸ್ಟ್ ವೇವ್ ಏನೋ ಗೊತ್ತಾಗದೆ ಬಂತಪ್ಪ ಸರಿ, ಸೆಕೆಂಡ್ ವೇವ್ ಸರ್ಕಾರದ ಬೇಜವಾಬ್ದಾರಿಯಿಂದಲೇ ಸೆಕೆಂಡ್ ವೇವ್ ಲಾಸ್ಟ್ ಜೀವಗಳು ಕಳ್ಕೊಂಡು ಹೋಯ್ತು. ಒಂದು ಇನ್ಫ್ರಾಸ್ಟ್ರಕ್ಚರ್ ಡೆವಲಪ್ ಮಾಡಿಲ್ಲ. ಇದೆಲ್ಲವೂ ಅಲ್ಟಿಮೇಟ್ ಆಗಿ ಎಕಾನಮಿಗೆ ದೊಡ್ಡ ಹೊಡೆತ ಕೊಟ್ಟಿದೆ. ಅಷ್ಟು ಮಾತ್ರ ಅಲ್ಲ, ಇದರ ಜೊತೆಗೆ ಬಡ ಜನರ ಬದುಕು ಬೀದಿ ಪಾಲಾಗಿದೆ. ಇದೆಲ್ಲ ಸರ್ಕಾರದ ಪಾಲಿಸಿಯಿಂದಲೇ. ಪವರ್ಟಿ ಈಸ್ ದೇವರ ಸೃಷ್ಟಿ ಅಲ್ಲ, ಗೌರ್ಮೆಂಟ್ ಪಾಲಿಸೀಸ್ ಆರ್ ಪ್ರೊಡ್ಯೂಸಿಂಗ್ ಪವರ್ಟಿ ನಮ್ಮಲ್ಲಿ 100%. ಇದರ ಬಗ್ಗೆ ನಾನು ಸಾಕಷ್ಟು ಎಂಪಿರಿಕಲ್ ಎವಿಡೆನ್ಸ್ ಕೊಡ್ಬೋದು. ಸೊ ಇದಕ್ಕೆ ಸಂಬಂಧಪಟ್ಟ ಹಾಗೆ ಮತ್ತು ಕೆಲವು ಅಭಿಪ್ರಾಯ ಇದೆ, ಅದರ ನಂತರ ನಾನು ಹೇಳ್ತೇನೆ. ಓಕೆ, ನಾಗರಾಜ್ ಅನುಭವ್ ಅವರೇ, ಇಡೀ ಡಿಮಾನಿಟೈಸೇಷನ್ ಭಾರತದ ಆರ್ಥಿಕ ವ್ಯವಸ್ಥೆಯ ಮೇಲೆ ಯಾವ ರೀತಿಯಾಗಿರ್ತಕ್ಕಂತಹ ಪರಿಣಾಮಗಳನ್ನ ಬೀರ್ತ ಅನ್ನುವಂತಹ ವಿಷಯಗಳನ್ನ ಮತ್ತೆ ಕಾರಣಗಳನ್ನ ಚಂದ್ರ ಪೂಜಾರಿ ಅವರು ಹೇಳಿದ್ದಾರೆ. ಇವನ್ನ ಸರಿ ಮಾಡ್ಬೇಕಾದ್ರೆ ಸರ್ಕಾರದ ಮುಂದೆ ಆಯ್ಕೆಗಳು ಇದಾವ? ಈ ಪ್ರಶ್ನೆ ಹೆಂಗಿದೆ ಅಂತಂದ್ರೆ, ಈಗಾಗಲೇ ಸವಿವರವಾಗಿ ನಮ್ಮ ಪ್ರೊಫೆಸರ್ ಹೇಳಿದ್ರು, ಈ ಸರ್ಕಾರಕ್ಕೆ ಇಕಾನಮಿ ಬಗ್ಗೆನೇ ಇದಿಲ್ಲ. ದೇ ಆರ್ ಗುಡ್ ಅಟ್ ಓನ್ಲಿ ಗೆಟಿಂಗ್ ವೋಟ್ಸ್ ಅಂಡ್ ಹೇಗೆ ಅವರು ಗೆದ್ದು ಬರಬೇಕು ಅನ್ನೋ ಬಗ್ಗೆ ಇದೆ. ಮತ್ತೆ ಅವರ ಅಜೆಂಡನೇ ಬೇರೆ. ನೋಡಿ, ಇವತ್ತು ಇರುವಂತ ಸರ್ಕಾರದ ಕ್ಯಾರೆಕ್ಟರ್ನ ನಾವು ಅಂಡರ್ಸ್ಟ್ಯಾಂಡ್ ಮಾಡ್ಕೊಂಡ್ರೆ ನಿಮ್ಗೆ ಅವಾಗ ಅರ್ಥ ಆಗುತ್ತೆ. ಇದು ಯಾವ ಸರ್ಕಾರ? ಕಾರ್ಪೊರೇಟ್ ಕಮ್ಯುನಲ್ ಸರ್ಕಾರ ಅನ್ನೋದನ್ನ ಯಾರು ನಾವು ಅರ್ಥ ಮಾಡ್ಕೊಳ್ಬಹುದು. ಯಾಕೆಂದ್ರೆ ಕಮ್ಯುನಲ್ ಫೋರ್ಸಸ್ ಅನ್ನ ಮುಂದಿಟ್ಕೊಂಡು ಭಾವನಾತ್ಮಕ ವಿಷಯನ ಜನಗಳ ನಡುವೆ ಹರಡಿ ಕಾರ್ಪೊರೇಟ್ ಮತ್ತೆ ಅಂತಾರಾಷ್ಟ್ರೀಯ ಆ ಕಾರ್ಪೊರೇಟ್ಗಳು ಅಂತಾರಾಷ್ಟ್ರೀಯ ಕಾರ್ಪೊರೇಟ್ ಜೊತೆಗೂಡಿ ಅವರ ಒಂದು ಪರ್ಪಸ್ ಅನ್ನ ಸರ್ವ್ ಮಾಡುವಂಥದ್ದನ್ನ ನಾವು ಈಗಾಗಲೇ ಅವರ ಎಕ್ಸಾಂಪಲ್ ಕೊಟ್ಟಿದ್ದಾರೆ. ಕೇವಲ 10% ಮೇಲಿರುವಂಥದ್ದು. ಯಾಕಂದ್ರೆ ಅದು ನಮಗೆ ಈಗ ಡಿಮಾನಿಟೈಸೇಷನ್ ನಂತರ, GST ನಂತರ, ಕೊರೋನಾ ಸಂದರ್ಭದಲ್ಲಿ ಅವರು 20 ಲಕ್ಷ ಕೋಟಿ ಪ್ಯಾಕೇಜ್, ಆ ಪ್ಯಾಕೇಜ್ ನೋಡಿದ್ರೆ ನಿಮ್ಗೆ ಗೊತ್ತಾಗುತ್ತೆ ಅದು ಯಾರ ಪರವಾಗಿತ್ತು ಅನ್ನೋದನ್ನ.
ಇಲ್ಲಿ ಫ್ರೀಯಾಗಿ ಹಂಚುವಂತದ್ದು ಇದೆಲ್ಲ ಪ್ರಶ್ನೆ ಬಿಡಿ. ಆಮೇಲೆ ಈ ಪೆಟ್ರೋಲು ಡೀಸೆಲ್ ಈ ಫ್ಯೂಯಲ್ ಪ್ರೈಸಸ್ ಅನ್ನ ಎಕ್ಸೈಸ್ ಡ್ಯೂಟಿ ಹಾಕಿ 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 ಜನರನ್ನ ಹಿಂಡಿ ಇಪ್ಪೆ ಮಾಡಿರೋದನ್ನು ನೋಡಿದಾಗ ಗೊತ್ತಾಗುತ್ತೆ ನಿಮ್ಗೆ. ಈ ಸರ್ಕಾರದಲ್ಲಿ ಏನಾದ್ರೂ ಡಿಮಾನಿಟೈಸೇಷನ್ ಇಂದ ಆದ ವ್ಯತಿರಿಕ್ತ ಪರಿಣಾಮಗಳು ಏನಂದ್ರೆ, ಒಂದೇನು ಎಂಪ್ಲಾಯ್ಮೆಂಟ್ ಲಾಸ್ ಅಂತೂ ಸಿಕ್ಕಾಪಟ್ಟೆ ಆಗಿದೆ. ಅಂದ್ರೆ ಇನ್ಫಾರ್ಮಲ್ ಸೆಕ್ಟರೇ ದೊಡ್ಡ ಕಾಂಟ್ರಿಬ್ಯೂಷನ್ ನಮ್ಮ GDP ಇದ್ದಾಗ ಆ ಸೆಕ್ಟರೇ ಕೊಲೆಪ್ಸ್ ಆಗುವಂತ ಒಂದು ಅದಕ್ಕೆ ಹೊಡೆತ ಕೊಡುವಂತ ನಿರ್ಣಯ ಮಾಡಿದಾಗ ಕೋಟ್ಯಂತರ ಜನ ಉದ್ಯೋಗನ ಕಳ್ಕೊಂಡ್ರು. ಅವನು ಪೆಟಿ ಪ್ರೊಡ್ಯೂಸರ್ ಇರ್ಬೋದು ಅಥವಾ ಬೇರೆ ಯಾರೇ ಇರ್ಬೋದು, ಅಥವಾ ಸಣ್ಣ ಒಂದು ಸ್ಮಾಲ್ ಸ್ಕೇಲ್ ಇಂಡಸ್ಟ್ರೀಸ್. ನಾನು ಹೇಳ್ತೀನಿ MSME ನಾವು ನಮ್ಮಲ್ಲಿ ನೋಡ್ತೀವಲ್ವಾ, ಡಿಫಾಲ್ಟರ್ಸ್ ಆದ್ರೆ ಅವರು ಪಾಪ ಅವರಿಗೆ ಫ್ಯಾಕ್ಟರಿ ನಡ್ಸೋಕೆ ಆಗದಿದ್ಮೇಲೆ ಅಲ್ಲಿನ ಕಾರ್ಮಿಕರಲ್ಲಿ ಎಲ್ಲಿ ಹೋದ್ರು? ಈ ರೈತರನ್ನೇ ತಗೊಳ್ಳಿ. ರೈತರಿಗೆ ಏನಾಯ್ತು? ಆವಾಗ ಅವರ ಒಂದು ಕಟಾವಿಗೆ ಬಂದಂತ ಸಂದರ್ಭದಲ್ಲಿ ಪ್ರೊಡ್ಯೂಸ್ ಅನ್ನ ಮಾರುವಂತ ಸಂದರ್ಭದಲ್ಲಿ ಈ ಡಿಮಾನಿಟೈಸೇಷನ್ ಬಂದಿದ್ರಿಂದ ಏನಾಯ್ತು, ಅವರಿಗೆ ಈಗಾಗಲೇ ಅವರು ಸಾಲ ಮಾಡಿ ಇನ್ಪುಟ್ಸ್ ಅನ್ನ ಹಾಕಿರ್ತಾರೆ ಕೃಷಿಗೆ, ಅದನ್ನು ಸಹ ಅವರು ಎನ್ಕ್ಯಾಶ್ ಮಾಡಿದ್ದಂಗಾಯ್ತು. ಮತ್ತೆ ಡಿಸ್ಟ್ರೆಸ್ ಸೆಲ್ಲಿಂಗ್ ಆಯ್ತು ಅವರಿಗೆ, ಮತ್ತೆ ಸಾಲದಲ್ಲಿ ಅವ್ರು ಬಿದ್ರು. ಹೀಗೇನೆ ಸಣ್ಣ ಇಂಡಸ್ಟ್ರಿಗಳು ಸಾಲದಲ್ಲಿ ಬಿದ್ರು. ಇವನ್ನೆಲ್ಲ ಸರಿಪಡಿಸ್ಬೇಕಾದ್ರೆ ಪರ್ಯಾಯವಾಗಿ ಒಂದು ಪುನಶ್ಚೇತನ ಕಾರ್ಯಕ್ರಮ ಆಗ್ಬೇಕು ಅಂತಂದ್ರೆ, ಪರ್ಯಾಯ ಒಂದು ಆರ್ಥಿಕ ಅಜೆಂಡಾದ ಆಧಾರದ ಮೇಲೆ ದೊಡ್ಡ ರೀತಿಯ ಆಂದೋಲನ ನಡೆದು ಒಂದು ಸರ್ಕಾರ ಬರ್ಲಿಕ್ಕೆ ಸಾಧ್ಯ ಆದ್ರೆ ಮತ್ತೆ ಸಾಧ್ಯ ಆಗತ್ತೆ ವಿನಃ ಇವತ್ತಿನ ಈ ಸರ್ಕಾರ ಏನಿದೆ ಇದರಿಂದ ಖಂಡಿತವಾಗಿಯೂ ನಾವು ನಿರೀಕ್ಷೆ ಮಾಡೋದು ಭ್ರಮೆ ಆಗುತ್ತೆ. ಯಾಕೆಂತಂದ್ರೆ ಅದರ ಕ್ಯಾರೆಕ್ಟರ್ ಕ್ಲಿಯರ್ ಆಗಿ ನಮ್ಗೆ ತಿಳಿದಿದೆ. ಟು ಸರ್ವ್ ದಿ ಕಾರ್ಪೊರೇಟ್ಸ್ ಓನ್ಲಿ. ಕಾರ್ಪೊರೇಟ್ಸ್ ಆ ಕಾರ್ಪೊರೇಟ್ಸ್ಗಳು ಹ್ಯಾಂಡ್ ಇನ್ ಗ್ಲೋ ವಿತ್ ಇಂಟರ್ನ್ಯಾಷನಲ್ ಕಾರ್ಪೊರೇಟ್ಸ್, ಮಲ್ಟಿನ್ಯಾಷನಲ್ ಕಾರ್ಪೊರೇಟ್ಸ್. ಹಾಗಾಗಿ ನಿಜವಾದ ಒಂದು ಪರ್ಯಾಯ ಅಂದ್ರೆ ಇವತ್ತೇನಂದ್ರೆ ಜನಾಂದೋಲನ ಆಗ್ಬೇಕು. ಯಾವ ಆಧಾರದ ಮೇಲೆ? ಕೇವಲ ಯಾವುದೋ ಪೊಲಿಟಿಕಲ್ ಪಾರ್ಟಿಗಳಲ್ಲ. ನಾನು ಪ್ರೊಫೆಸರ್ ಅನ್ನ ಖಂಡಿತವಾಗಿ ಒಪ್ತೀನಿ. ಯಾಕೆಂತಂದ್ರೆ ಡಿಮಾನಿಟೈಸೇಷನ್ ಬಗ್ಗೆ ಒಂದು ಪೊಲಿಟಿಕಲ್ ಪಾಯಿಂಟ್ ಆಗಿ ಆವಾಗ ಅಪೋಸಿಷನ್ ಪಾರ್ಟಿಗಳು, ನಾನು ಲೆಫ್ಟ್ ಪಾರ್ಟಿನ ಹೇಳಲ್ಲ, ಅದನ್ನ ಸಪರೇಟ್ ಆಗಿ ಇಟ್ಬಿಡ್ತೀನಿ, ಬೇರೆ ಎಲ್ಲಾ ಪಕ್ಷಗಳು ಸಮೇತ ಅವರಿಗೂ ಒಳಗೊಳಗೆ ಏನಂತಂದ್ರೆ ಇದು ಸರಿ ಏನೋ, ಸರಿ ಇದು ಸರಿ ಇರ್ಬೋದು, ಆ ತರದ್ದೇ ಇತ್ತು. ಅವ್ರಿಗೇನು ಇದ್ರ ಬಗ್ಗೆ ಬೇರೆ ಬೇರೆ ಸ್ಟ್ಯಾಂಡ್ ಇರ್ಲಿಲ್ಲ. ಹಾಗಾಗಿ ಅವರು ಜನರನ್ನ ಸೀರಿಯಸ್ ಆಗಿ ಮೊಬಿಲೈಸ್ ಮಾಡ್ಲಿಕ್ಕೆ ಹೋಗಿಲ್ಲ. ಅಲ್ಲಿ ಇಲ್ಲಿ ಏನಂತಂದ್ರೆ ಈ ಟೆಕ್ನಿಕಲ್ ಇದಿದೆಯಲ್ಲ ಅವನ್ನೆಲ್ಲ ಅಪೋಸ್ ಮಾಡ್ಲಿಕ್ಕೆ ಬಂದ್ರೇವೇನ ಅವರ ರ್ಯಾಲಿಗಳು ಅಲ್ಲಿ ಇಲ್ಲಿ ಮಾಡಿದ್ವಿ. ನಾ ಸೀರಿಯಸ್ ಆಗಿ ಜನಗಳ ನಡುವೆ ಅವರು ಡಿಮಾನಿಟೈಸೇಷನ್ ಇದ್ರ ಬಗ್ಗೆ ಹೋಗಿಲ್ಲ. ಯಾಕಂದ್ರೆ ಆಲ್ಮೋಸ್ಟ್ ಆಲ್ ಇಕನಾಮಿಕ್ ಅಜೆಂಡಾ ಬಂದಾಗ ಇವರೆಲ್ಲ ಗ್ಲೋಬಲೈಸ್ಡ್ ಇಕಾನಮಿಯ ಟ್ರಜೆಕ್ಟರಿಯನ್ನ ಫಾಲೋ ಮಾಡುವವರೇ. ಈಗ ಬಿಜೆಪಿ ಏನಂತಂದ್ರೆ ಅದನ್ನ ಜನಗಳನ್ನ ಇದು ಕಮ್ಯುನಲ್ ಫೋರ್ಸ್ ಅನ್ನೋದು ಇವತ್ತಿನ ಈ ಟ್ರಜೆಕ್ಟರಿಗೆ ಒಂದು ಒಳ್ಳೆಯ ಒಂದು ವಾಹನ ಆಗಿರೋದ್ರಿಂದ ಅದನ್ನ ಬಳಸ್ಕೊಂಡಿದ್ದಾರೆ ಅಷ್ಟೇ ಬಿಟ್ರೆ. ಸೊ ಇದನ್ನ ನಾವೇನಂತಂದ್ರೆ ಎರಡೂ ಇದನ್ನ ಕಮ್ಯುನಲ್ ಕಾರ್ಪೊರೇಟ್ ಪಾಲಿಟಿಕ್ಸ್ ಅನ್ನ ಅಪೋಸ್ ಮಾಡಿ ಜನಪರವಾದ ಪಾಲಿಸಿ ಒಂದು ದೊಡ್ಡ ಅಜೆಂಡಾ ಆಗಿ ಬರದ ಹೊರತು ಯಾವುದೇ ರೀತಿಯ ಸುಧಾರಣೆ ಕಾಣಲಿಕ್ಕೆ ನಾವು ಸಾಧ್ಯ ಇಲ್ಲ. ಯಾಕಂದ್ರೆ ಇವತ್ತು ಅಷ್ಟು ಅಧೋಗತಿಗೆ ನಾವು ಈಗಾಗಲೇ ಬಂದಾಗಿದೆ. ಓಕೆ, ಥ್ಯಾಂಕ್ ಯು ನಾಗರಾಜ್ ಶಾನ್ಭಾಗ್ ಅವರೇ. ನಾನೀಗ ಚರ್ಚೆಯ ಕೊನೆಯ ಪ್ರಶ್ನೆಯಲ್ಲಿದ್ದಾನೆ. ಚಂದ್ರ ಪೂಜಾರಿ ಅವರಿಗೆ ಈ ಪ್ರಶ್ನೆಯನ್ನ ಕೇಳಲಿಕ್ಕೆ ಬಯಸ್ತೇನೆ. ಕಪ್ಪು ಹಣದ ಆರ್ಥಿಕತೆಯನ್ನ ನಿಯಂತ್ರಣ ಮಾಡೋದಕ್ಕೆ ಪರ್ಯಾಯ ಮಾರ್ಗಗಳು ಇದಾವ ಸರ್? ಇದ್ದಾವೆ, ಖಂಡಿತ ಇದ್ದಾವೆ. ಅಂದ್ರೆ ಅದು ಇವರು ಮಾಡುವ ಇಂಥ ಸಿಲ್ಲಿ ಕಾರ್ಯಕ್ರಮಗಳಲ್ಲ, ದೊಡ್ಡ ಮಟ್ಟಿನ ಸುಧಾರಣೆಗಳಾಗಬೇಕು. ಎಲ್ಲಿ ಆಗ್ಬೇಕು? ಬಹುಮುಖ್ಯ ಸುಧಾರಣೆ ನಮ್ಮ ಇಲೆಕ್ಷನ್ ರಿಫಾರ್ಮ್ ಆಗ್ಬೇಕು. ನೋಡಿ, ಈಗ ಕಪ್ಪು ಹಣಕ್ಕೆ ಎಲ್ಲಿ ಸೃಷ್ಟಿ ಆಗ್ತದೆ ನಮಗೆ ಗೊತ್ತಿದೆ, ಬಟ್ ಎಲ್ಲಿ ಬಳಕೆ ಆಗ್ತದೆ ಅದರ ಬಗ್ಗೆ ಚರ್ಚೆ ಹೆಚ್ಚು ನಡೀಲಿಲ್ಲ. ಅವರು ರಿಯಲ್ ಎಸ್ಟೇಟ್ ಅಲ್ಲಿ ಸೃಷ್ಟಿ ಆಗ್ತದೆ, ಅಲ್ಲಿ ಸೃಷ್ಟಿ ಆಗ್ತದೆ, ಇಲ್ಲಿ ಆಗ್ತದೆ ಅಂತೆಲ್ಲ ಹೇಳ್ತಾರೆ. ಬಟ್ ಅದು ಡಿಮಾಂಡ್ ಅಂಡ್ ಸಪ್ಲೈ. ಕಪ್ಪು ಹಣಕ್ಕೆ ಡಿಮಾಂಡ್ ಇದ್ದದ್ರಿಂದ ಅದು ಸಪ್ಲೈ ಆಗ್ತದೆ, ಸೃಷ್ಟಿ ಆಗ್ತದೆ. ಎಲ್ಲಿ ಜಾಸ್ತಿ ಡಿಮಾಂಡ್ ಇದೆ? ಜಾಸ್ತಿ ಡಿಮಾಂಡ್ ಇರೋದು ಪಾಲಿಟಿಕ್ಸ್ ಅಲ್ಲಿ, ಹೈಯೆಸ್ಟ್. ಇವತ್ತು ಒಬ್ಬ MB ಆಗ್ಲಿ MLA ಆಗ್ಲಿ ಅವ ಚುನಾವಣೆ ಗೆಲ್ಬೇಕಾದ್ರೆ 10 ರಿಂದ 12 ಕೋಟಿ ರೂಪಾಯಿ ಖರ್ಚು ಮಾಡಬೇಕು. ಆ ಕೋಟಿ ಎಲ್ಲಿ ಬರ್ತದೆ? ಇವ್ರು ಯಾರಾದ್ರೂ ಅವರ ಮನೆ ಮಠ ಮಾರಿದಾರ? ಮನೆ ಮಠ ಮಾರದು ಬಿಡಿ, ಪ್ರತಿ ಒಂದು ಇಲೆಕ್ಷನ್ ಇಂದ ನೆಕ್ಸ್ಟ್ ಇಲೆಕ್ಷನ್ಗೆ ಅವರೇ ಡಿಕ್ಲೇರ್ ಮಾಡೋ ಅಸೆಟ್ 5 ರಿಂದ 8, 10 ಕೋಟಿ ಜಾಸ್ತಿ ಆಗ್ತದೆ. ಅವ್ರು ಡಿಕ್ಲೇರ್ ಮಾಡೋದು ಹೇಗೆ? ಅವ್ರೇನು ಅಲ್ಲಿ ಬಿಸ್ನೆಸ್ ಮಾಡ್ಲಿಕ್ಕೆ ಹೋಗ್ತಾ ಇದ್ದಾರ ಪಾರ್ಲಿಮೆಂಟಿಗೆ ಅಥವಾ ವಿಧಾನಸೌಧಕ್ಕೆ? ಸೊ ಹಾಗಾಗಿ ಇಲೆಕ್ಷನ್ ಅಲ್ಲಿ ಖರ್ಚು ಮಾಡುವ 90, ಯಾಕಂದ್ರೆ ಲಿಮಿಟೇಷನ್ಸ್ ಇರೋದು ಎಷ್ಟು? 1 ಕೋಟಿ ಕೂಡ ಇಲ್ಲ ಖರ್ಚು ಮಾಡ್ಲಿಕ್ಕೆ. 10 ರಿಂದ 12 ಕೋಟಿ ಖರ್ಚು ಮಾಡ್ತಾರೆ, ಅನ್ಅಕೌಂಟೆಡ್ ಫಂಡ್ ಅದು. ದಟ್ ಇಸ್ ಅ ಬ್ಲಾಕ್ ಮನಿ. ಸೊ ಫಸ್ಟ್ಗೆ ಇಡೀ ಸ್ಟೇಟ್ ಇಲೆಕ್ಷನ್ ಅನ್ನು ಸ್ಟೇಟ್ ಫಂಡಿಂಗ್ ಎಲ್ಲಿವರೆಗೆ ಬರೋದಿಲ್ವೋ
ಅಲ್ಲಿವರೆಗೆ ಬ್ಲ್ಯಾಕ್ ಮನಿ ಕಂಟಿನ್ಯೂ ಆಗ್ತಾನೆ ಇರ್ತದೆ. ಇದು ಒಂದು ವೆರಿ ಇಂಪಾರ್ಟೆಂಟ್ ರಿಫಾರ್ಮ್. ಮತ್ತೆ ಬ್ಲ್ಯಾಕ್ ಮನಿ ಯಾಕೆ ಜನರೇಟ್ ಆಗ್ತದೆ ಅಂತ ಹೇಳಿದ್ರೆ, ಇವರು ಅಂದುಕೊಂಡಾಗೆ ಜನರೆಲ್ಲ ಟ್ಯಾಕ್ಸ್ ಕಟ್ಲಿಕ್ಕೆ ತಪ್ಪಿಸ್ಕೊಳ್ಳೋದ್ರಿಂದ ಬ್ಲ್ಯಾಕ್ ಮನಿ ಆಗ್ತದೆ ಅಂತ ಹೇಳಿ. ಬಟ್ ಬೇಸಿಕಲಿ ನಾನು ಹೇಳ, ಇವತ್ತು ದೇಶದಲ್ಲಿ ಅತಿ ಹೆಚ್ಚು ತೆರಿಗೆ ಕಟ್ಟುವವರು ಬಡವರು. ಸೊ ನಮ್ಮಲ್ಲಿ ನಿಮ್ಗೆಲ್ಲ ಗೊತ್ತಿದೆ, ಡೈರೆಕ್ಟ್ ಅಂಡ್ ಇಂಡೈರೆಕ್ಟ್ ಟ್ಯಾಕ್ಸ್ ಇದೆ, ನಮಗೆಲ್ಲ ಗೊತ್ತಿದೆ. ಇವತ್ತು ಕೂಡ ಸ್ಟೇಟ್ ಮತ್ತೆ ಸೆಂಟ್ರಲ್ ಗವರ್ಮೆಂಟ್ಗಳು ಕಲೆಕ್ಟ್ ಮಾಡೋ ಪ್ರತಿ 100 ರೂಪಾಯಲ್ಲಿ ಒಟ್ಟು ತೆರಿಗೆಯಲ್ಲಿ 65 ರೂಪಾಯಿ ಇಂಡೈರೆಕ್ಟ್ ಟ್ಯಾಕ್ಸ್ ಇಂದ ಬಂದ್ರೆ 35 ರೂಪಾಯಿ ಮಾತ್ರ ಡೈರೆಕ್ಟ್ ಟ್ಯಾಕ್ಸ್ ಇಂದ ಬರುದು. ಸೊ ಹೀಗಿರುವಾಗ ಏನ್ ಅರ್ಥ ಅಂತ ಹೇಳಿದ್ರೆ, ಇಂಡೈರೆಕ್ಟ್ ಟ್ಯಾಕ್ಸ್ ಅನ್ನು ಎಲ್ಲರೂ ಕಟ್ಟೋದ್ರಿಂದ ನಮ್ಮಲ್ಲಿ ಬಡವರೇ ಜಾಸ್ತಿ ಇರೋದ್ರಿಂದ ಬಡವರ ಟ್ಯಾಕ್ಸ್ ಜಾಸ್ತಿ ಇದೆ, ಶ್ರೀಮಂತರ ಟ್ಯಾಕ್ಸ್ ಪೇಮೆಂಟ್ ಕಡಿಮೆ ಇದೆ. ಇದೇ ನೀವು ಆಲೋಚನೆ ಮಾಡಿ, ನಮ್ಮಲ್ಲಿ 2019ರಲ್ಲಿ 122 ಬಿಲಿಯನರ್ಸ್ ಇದ್ರು. ಸಾರಿ 102. 2020ರಲ್ಲಿ ಅವರ ಸಂಖ್ಯೆ 140ಕ್ಕೆ ಏರಿದೆ. ಅಂದ್ರೆ 38 ಬಿಲಿಯನರ್ ಇನ್ಕ್ರೀಸ್ ಆಗಿದೆ. 38 ಯಾವಾಗ ಇನ್ಕ್ರೀಸ್ ಆಗಿದೆ ಅಂತ ಹೇಳಿದ್ರೆ, ಕೋಟಿಗಟ್ಟಲೆ ಜನ ಊಟ ಕಳ್ಕೊಂಡ ಸಂದರ್ಭದಲ್ಲಿ. ಯಾಕೆಂದ್ರೆ ಅಷ್ಟೇ, ನೀವು ಜಸ್ಟ್ ಆಲೋಚನೆ, ಕೊರೋನಾದಿಂದಾಗಿ 40 ಕೋಟಿಗಿಂತಲೂ ಜನ ಬೀದಿಗೆ ಬಂದಿದ್ದಾರೆ. ಅಂತ ಸಂದರ್ಭದಲ್ಲಿ ಬಿಲಿಯನರ್ಸ್ ಅಂದ್ರೆ 102 ಇದ್ದ ಬಿಲಿಯನರ್ಸ್ 140ಕ್ಕೆ 38 ಬಿಲಿಯನರ್ಸ್ ಸೃಷ್ಟಿಯಾಗಿದ್ದಾರೆ. ಅಷ್ಟು ಮಾತ್ರ ಅಲ್ಲ, 2019ರಲ್ಲಿ ಅವರ ಸ್ವಾಧೀನ $397 ಬಿಲಿಯನ್ ಆಸ್ತಿ ಇದ್ರೆ 2027 596 ಹತ್ತಿರದ $600 ಬಿಲಿಯನ್ ಸಂಪತ್ತು ಕ್ರೋಢೀಕರಣಗೊಂಡಿದೆ. ನಮ್ಮಲ್ಲಿ ಕೆಲವರಲ್ಲಿ 35-40% ಇನ್ಕ್ರೀಸ್ ಆಗಿದೆ. ಇದರಲ್ಲಿ ಏನು ಹೇಳ್ತದೆ ಅಂತ ಹೇಳಿದ್ರೆ, ದೊಡ್ಡ ಮಟ್ಟಿಗೆ ಟ್ಯಾಕ್ಸ್ ವಂಚನೆ ನಡೀತಾ ಇದೆ ನಮ್ಮಲ್ಲಿ. ಯಾರು ಮಾಡ್ತಾ ಇದ್ದಾರೆ ಅಂತ ಹೇಳಿದ್ರೆ, ಅನುಕೂಲಸ್ಥರು, ಶ್ರೀಮಂತರು, ಬಿಲಿಯನರ್ಸ್, ಕೋಟ್ಯಾಧಿಪತಿಗಳು. ಸೊ ಸರ್ಕಾರ ನಿಜವಾಗಿ ಅವರಿಗೆ ಕಾಳಜಿ ಇದ್ರೆ ಈ ಪೆಟ್ರೋಲ್ ಡೀಸೆಲ್ ಮೇಲಲ್ಲಿ ಟ್ಯಾಕ್ಸ್ ಹಾಕಿ ಜನರನ್ನು ಅವರ ರಕ್ತ ಹೀರುವ ಬದಲು ಇವರು ಕನಿಷ್ಠ ಬಿಲಿಯನರ್ ಸಂಪತ್ತಿನ ಮೇಲೆ ಒಂದು 10% ಅಥವಾ 5% ಆದ್ರೆ ಕೋಟಿಗಟ್ಟಲೆ ಟ್ಯಾಕ್ಸ್ ಕಲೆಕ್ಷನ್ ಆಗ್ತದೆ. ಸೊ ಟ್ಯಾಕ್ಸ್ ಆನ್ ದ ರಿಚ್ ಪ್ರಪಂಚದ ಎಲ್ಲಾ ದೇಶಗಳು ಆಲೋಚನೆ ಮಾಡ್ತಾ ಇದ್ದಾವೆ. ಎಲ್ಲರೂ ಶ್ರೀಮಂತ ದೇಶಗಳು ಇವತ್ತು ಆಲೋಚನೆ ಮಾಡ್ತಾ ಇದ್ದಾವೆ, ಮಲ್ಟಿನ್ಯಾಷನಲ್ಸ್ ಮತ್ತೆ ಕಾರ್ಪೊರೇಟ್ ವರ್ಲ್ಡ್ ಮೇಲೆ ಟ್ಯಾಕ್ಸ್ ಅನ್ನು ಹಾಕಬೇಕು ಎಲ್ರು ಅಂತೇಳಿ, ಅವ್ರಿಗೆ ಟ್ಯಾಕ್ಸ್ ಹೆವನ್ ಕೊಡಬಾರ್ದು ಅಂತೇಳಿ. ಅಂಥದ್ರಲ್ಲಿ ನಾವು ಟ್ಯಾಕ್ಸ್ ಎಕ್ಸಾಮ್ಷನ್ 30% ಇದ್ದದನ್ನು 25%ಗೆ ರಿಡ್ಯೂಸ್ ಮಾಡಿದೆ ಸರ್ಕಾರ, ಎಸ್ಪೆಷಲಿ ಕಾರ್ಪೊರೇಟ್ ಮೇಲೆ. ಸೊ ಹೀಗಾಗಿ ಏನ್ ಆಗ್ತಾ ಇದೆ ಅಂತ ಹೇಳಿದ್ರೆ, ಅವರ ಮೇಲೆ ಎಲ್ಲವರೇ ಟ್ಯಾಕ್ಸ್ ಇನ್ಕ್ರೀಸ್ ಮಾಡಿದ್ರೆ ನಿಮ್ಮ ಟ್ಯಾಕ್ಸ್ ಕಲೆಕ್ಷನ್ ಜಾಸ್ತಿ ಆಗುದಿಲ್ಲ. ಅಂಡ್ ಥರ್ಡ್, ಬ್ಯೂರೋಕ್ರಸಿ ಅಂಡ್ ಕರಪ್ಷನ್ ಇದೆಲ್ಲ, ಅದು ನಿಜವಾಗಿ ರಿಡ್ಯೂಸ್ ಮಾಡಬೇಕಾದ್ರೆ ಸೆಂಟ್ರಲೈಸ್ ಮಾಡೋದ್ರಿಂದ ಕರಪ್ಷನ್ ಜಾಸ್ತಿ ಆಗ್ತದೆ. ನೀವು ಅಡ್ಮಿನಿಸ್ಟ್ರೇಷನ್ ಅನ್ನು ಡಿಸೆಂಟ್ರಲೈಸ್ ಮಾಡಿ 90% ಜನರ ಕೆಲಸ ಡಿಸೆಂಟ್ರಲೈಸ್ಡ್ ಪಂಚಾಯಿತಿಗಳಲ್ಲಿ ನಡೆದ್ರೆ, ಅವರ ಹತ್ತಿರ ಇರುವ ಗವರ್ನೆನ್ಸ್ ಫಾರ್ಮ್ ಅಲ್ಲಿ ನಡೆದ್ರೆ ಮಾತ್ರ ಜನರಿಗೆ, ಅವ ಯಾರೋ ಒಬ್ಬ ಪಂಚಾಯಿತಿಯಲ್ಲಿ ಅವನಿಗೆ ಕೊಡೋ ಎಲ್ಲ ಗವರ್ನೆನ್ಸ್ ಕೆಲಸ ಮಾಡಿದರೆ, ಅವ ದುಡ್ಡು ಮಾಡಿ ಸ್ವಿಸ್ ಬ್ಯಾಂಕ್ ಅಲ್ಲಿ ಇಡ್ಲಿಕ್ಕಿಲ್ಲ ಅಲ್ವಾ, ಅವ ದುಡ್ಡು ಮಾಡಿದ್ರೆ ಅಲ್ಲೇ ಮನೆ ಕಟ್ಟಬೇಕು, ಕಾರ್ ತಗೊಂಡು ಓಡಾಡ್ಬೇಕು. ಜನರಿಗೆ ಅರ್ಥ ಆಗ್ತದೆ, ಅವ್ರು ಜಾಸ್ತಿ ದುಡ್ಡು ಮಾಡಿದ್ರೆ ಹಿಡ್ಕೊಂಡು ತದಕ್ತಾರೆ. ಈಗ ಯಾರು ದುಡ್ಡು ಮಾಡ್ತಾರೆ ಅಂತ ಗೊತ್ತಾಗುದಿಲ್ಲ ಜನರಿಗೆ. ಸೊ ಹಾಗಾಗಿ ಅಡ್ಮಿನಿಸ್ಟ್ರೇಷನ್ ಶುಡ್ ಬಿ ಥರೋಲಿ ಡಿಸೆಂಟ್ರಲೈಸ್ಡ್, ನಾಟ್ ಸೆಂಟ್ರಲೈಸ್ಡ್. ಬಟ್ ಇವರ ಟೆಂಡೆನ್ಸಿ ಎಲ್ಲವನ್ನು ಸೆಂಟ್ರಲೈಸ್ ಮಾಡೋದು. ಸ್ಟೇಟ್ ಗವರ್ಮೆಂಟಿನ ಹಕ್ಕುಗಳನ್ನು ಕೂಡ ಕಿತ್ತು ಬಿಸಾಕಿ ಎಷ್ಟೋ ಸೆಂಟ್ರಲೈಸ್ ಮಾಡಿದ್ದಾರೆ ಅವರು. ಇದು ಈ ರೀತಿ ಆಗ್ತಾ ಇದ್ದಾರೆ, ಖಂಡಿತ ಇನ್ನೂ ಕೂಡ ಕರಪ್ಷನ್ ಜಾಸ್ತಿ ಆಗ್ತದೆ. ಕರಪ್ಷನ್ ಕಡಿಮೆ ಆಗ್ಬೇಕು ಅಂತ ಹೇಳಿದ್ರೆ ಡಿಸೆಂಟ್ರಲೈಸ್ಡ್ ಗವರ್ನೆನ್ಸ್ ಇಸ್ ಎ ಮಸ್ಟ್. ಸೊ ಇದೆಲ್ಲ ಕೆಲವು ನನ್ನ ಈಗ ಇರುವ ವ್ಯವಸ್ಥೆ ಒಳಗೆ ಸುಧಾರಣೆ ಬಗ್ಗೆ ನಾನು ಮಾತಾಡ್ತಾ ಇದ್ದೇನೆ. ಸಂಪೂರ್ಣ ಬೇರೆ ವ್ಯವಸ್ಥೆ ಬಗ್ಗೆ ನಾನೇನು ಹೇಳ್ತಾ ಇಲ್ಲ. ಗುರುರಾಜ್. ಓಕೆ ಸರ್, ಸಾಕಷ್ಟು ಮಾಹಿತಿಗಳನ್ನ ಕೊಟ್ಟಿದ್ದೀರಿ ಇಬ್ರು ಕೂಡ. ಇಲ್ಲಿ ಎದ್ದಿರ್ತಕ್ಕಂತಹ ಚರ್ಚೆಗಳಿಗೆ, ಪ್ರಶ್ನೆಗಳಿಗೆ ಸಾಕಷ್ಟು ವಿಶ್ಲೇಷಣಾತ್ಮಕ ವಿವರಣೆಗಳ ಮೂಲಕ ನಮ್ಮ ವೀಕ್ಷಕರಿಗೆ ಸಾಕಷ್ಟು ವಿಚಾರಗಳನ್ನ ತಿಳಿಸ್ಕೊಟ್ಟಿದ್ರಿ. ಹಾಗಾಗಿ ಜನಶಕ್ತಿ ಮೀಡಿಯಾದ ಪರವಾಗಿ ನಾನು ಇಬ್ಬರಿಗೂ ಧನ್ಯವಾದಗಳನ್ನ ಅರ್ಪಿಸ್ತಾ ಇದ್ದೇನೆ. ವೀಕ್ಷಕರೇ, ಒಟ್ಟಾರೆ ನಮ್ಮ ಚರ್ಚೆಯ ಉದ್ದೇಶ ಮತ್ತು ಇಬ್ಬರು ಗಣ್ಯರು ಮಾತನಾಡಿದಂತಹ ವಿಷಯ ಏನು ಅಂತ ಹೇಳಿದ್ರೆ, ಒಟ್ಟಾರೆ ಈ ಡಿಮಾನಿಟೈಸೇಷನ್ ಅನ್ನುವಂಥದ್ದು ದೇಶಕ್ಕೆ ಅದು ಆರ್ಥಿಕತೆಯನ್ನ ಸಾಕಷ್ಟು ಹಿಂಡಿ ಹಿಪ್ಪೆಯನ್ನ ಮಾಡಿದೆ ಅನ್ನುವಂಥದ್ದು. ಮತ್ತೆ ಏನ್ ಕೇಂದ್ರ ಸರ್ಕಾರ ತನ್ನ ಗುರಿಯನ್ನ ಇಟ್ಕೊಂಡಿತ್ತು, ಆ ಗುರಿಯನ್ನು ಕೂಡ ಸಾಧಿಸ್ಲಿಕ್ಕಾಗಿಲ್ಲ. ಇದರೊಳಗಡೆ ಕೇಂದ್ರ ಸರ್ಕಾರವು ಕೂಡ ಸೋತಿದೆ ಅನ್ನುವಂಥದ್ದು. ಮತ್ತೆ ಮುಖ್ಯವಾಗಿ ದೇಶ ಮತ್ತು ದೇಶದಲ್ಲಿರುವಂತಹ ಜನ ನೆಮ್ಮದಿಯಿಂದ ಇರಬೇಕಾದ್ರೆ ಆರ್ಥಿಕ ನೀತಿಗಳು ಬದಲಾಗಬೇಕು ಎನ್ನುವಂತಹ ವಿಚಾರಗಳನ್ನು ಕೂಡ ಅವ್ರು ಹೇಳಿದ್ದಾರೆ. ಆರ್ಥಿಕ ನೀತಿಗಳು ಅಂತ ಹೇಳಿದ್ರೆ ಅದು ಜನರ ಪರವಾಗಿರ್ತಕ್ಕಂತಹ ಆರ್ಥಿಕ ನೀತಿಗಳಾಗಿರ್ಬೇಕು.
ಮತ್ತೆ ಸರ್ಕಾರಗಳು ತರುವಂತಹ ಆರ್ಥಿಕ ನೀತಿಗಳು ದೇಶದ ಆರ್ಥಿಕ ವ್ಯವಸ್ಥೆಯನ್ನ ಸದೃಢ ಮಾಡುವಂತಹ ಕೆಲಸಗಳಾದ್ರೆ ಮಾತ್ರ ದೇಶದೊಳಗಡೆ ಬದಲಾವಣೆ ಆಗೋದಕ್ಕೆ ಸಾಧ್ಯ ಆಗುತ್ತೆ, ದೇಶದ ಜನ ನೆಮ್ಮದಿಯಿಂದಾಗಿ ಇರೋದಕ್ಕೆ ಸಾಧ್ಯ ಆಗುತ್ತೆ ಎನ್ನುವಂತಹ ಅಭಿಪ್ರಾಯಗಳನ್ನ ಕೊಟ್ಟಿದ್ದಾರೆ. ಅವರ ಅಭಿಪ್ರಾಯವೂ ಕೂಡ ನನ್ನ ಅಭಿಪ್ರಾಯವೂ ಕೂಡ ಆಗಿದೆ. ಹಾಗಾಗಿ ಒಟ್ಟಾರೆ ಈ ಚರ್ಚೆಯ ಉದ್ದೇಶ ಏನು ಅಂತ ಹೇಳಿದ್ರೆ, ಇನ್ನಾದ್ರೂ ಕೂಡ ಆಳುವಂತಹ ಸರ್ಕಾರಗಳು ಜನಪರವಾಗಿರುವಂತಹ ಮತ್ತೆ ಜನರಿಗೆ ಹತ್ತಿರವಾಗಿರುವಂತಹ ಆರ್ಥಿಕ ನೀತಿಗಳನ್ನ ರೂಪಿಸೋದ್ರ ಮುಖಾಂತರ ಏನಾದ್ರೂ ಒಂದಿಷ್ಟು ಕೆಲಸವನ್ನ ಮಾಡಿದ್ರೆ ದೇಶ ಮತ್ತು ದೇಶದ ಜನ ನೆಮ್ಮದಿಯಿಂದ ಇರಲಿಕ್ಕೆ ಸಾಧ್ಯ ಆಗುತ್ತೆ ಅಂತ ಹೇಳ್ತಾ ಇವತ್ತಿನ ಪ್ರೈಮ್ ಡಿಬೇಟ್ ಅನ್ನ ಮುಗಿಸ್ತಾ ಇದ್ದೀನಿ. ವಸ್ತುನಿಷ್ಠ ವಿಶ್ಲೇಷಣೆಗಾಗಿ ಜನಶಕ್ತಿ ಮೀಡಿಯಾ ನೋಡ್ತಾ ಇರಿ. ವಿಡಿಯೋವನ್ನ ವೀಕ್ಷಿಸಿದ್ದಕ್ಕಾಗಿ ಧನ್ಯವಾದಗಳು. ಈ ವಿಡಿಯೋವನ್ನ ಇತರರಿಗೂ ಶೇರ್ ಮಾಡಿ, ನಮ್ಮ ಚಾನೆಲ್ಗೆ ಸಬ್ಸ್ಕ್ರೈಬ್ ಆಗಿ, ಹಾಗೆ ನಿರಂತರ ಸುದ್ದಿಗಳಿಗಾಗಿ ಬೆಲ್ ಐಕಾನ್ ಅನ್ನು ಒತ್ತಿ.